ಹೌದಣ್ಣ. ಆಗ್ಲವ ಹೇಳ್ತಾ ಏನು ಕತೆ? ಎಷ್ಟು ವರ್ಷ ನಿಮಗೆ? ಎಷ್ಟು ವರ್ಷ ಈಗ 27 ಅಣ್ಣ ನನಗ. 27 ವರ್ಷ. ಹಾ ಅಣ್ಣ. ಹೇಳು. ನಮ್ ತಂದೆ ತಾಯಿಗೆ ನಾವ್ ಇಬ್ರ ಹೆಣ್ಮಕ್ಳನ. ಇಬ್ರದು ಮದುವೆ ಆಗೈತನ. ಅವ್ರ ಅಕ್ಕಂದು ಅವ್ರದ್ದು ಜೀವನ ಅವ್ರದ್ದು ಚೆನ್ನಾಗೈತನ. ಓಕೆ. ನಾವು ನಮ್ ತಂದೆ ತಾಯಿಗೆ ಗಂಡ್ ಮಕ್ಳಿಲ್ಲನ ನಮಗ. ನಾವಿಬ್ರು ಹೆಣ್ಮಕ್ಳನ. ನಂದು 2nd PU ಮುಗಿತನ. ಮುಂದ ಮಮ್ಮಿ ಅದು ಕಲಿ ಅಂದ್ರು ನಾ ಕಲೀಲಿಲ್ಲ. ಓಕೆ. ನಾ ಹೊಲ್ಗಿ ಕ್ಲಾಸಿಗೆ ಹಚ್ತೀನಿ ತನನ. ಇಲ್ಲ ನೀ ಏನ್ ಮಾಡ್ತಿ ಮಾಡಂದ್ರ ನಾನು ಕಲತ್ ನಾನ. ಆಯ್ತು. ಮುಂದ ಹಂಗ ಈಗ ನಮ್ ಕಡೆ ಎಲ್ಲಾ ಮಂತನ್ ತೋರಿಸ್ತಾರಲ್ಲ. ನಾವ್ ಮದ್ವೆ ಮಾಡ್ತೀವ ನಾನ. ಇಲ್ಲ ಇವ್ರು ಸುಮ್ನೆ ಅಂತಾರ ಅಂತೇಳಿ ಹೂ ಅಂದ್ಬಿಟ್ನ ನಾನ. ಅರ್ಥ ಆಗ್ಲಿಲ್ಲ. ಅಲ್ಲ ಈಗ ಯಾರೋ ಗಂಡು ತೋರಿಸ್ತಾರಲ್ಲ. ಹಾ ಅಣ್ಣ. ಸೊ ಸುಮ್ನೆ ಹೂ ಅಂದ್ರ ನಿಮಗೆ ಮದ್ವೆ ಮಾಡ್ತಾರ ಗೊತ್ತಿರ್ಲಿಲ್ವಾ? ಅಂದ್ರನ ನನಗ ಕಲಿ ಅತ್ ಹೇಳ್ತಾರು. ಸುಮ್ನ ನಂಗ್ ಕಾಡಿಸ್ತಾರ ಇವ್ರ ಅಂತೇಳಿ ಹಿಂಗ್ ತಿಳ್ಕೊಂಡಿದ್ನ ನಾನು. ಓ, ಮದ್ವೆ ಆಗು ಅಂತ ಏನ್ ಹೇಳ್ತಿದ್ದಾರೆ ಅದು ಸುಮ್ ತಮಾಷೆಗೆ ಹೇಳ್ತಿದ್ದಾರೆ ಅಂದ್ಕೊಂಡು. ಹಂಗ್ ತಿಳ್ಕೊಂಡಿದ್ದೆ. ಬಟ್ ಇಲ್ಲ, ಅವರು ತೋರ್ಸಿದ್ರು. ನಾವು ಅಂದ್ರನ ಆಗ ಅದ ಒಂದ್ ಸ್ವಲ್ಪ 18 ವಯಸ್ಸಲ್ಲನ ಆಗ ನನಗ. ಮದ್ವಿ ಮಂತನ್ ಬತ್ತನ. ಅವ್ರಿಗೂ ಪಸಂದ್ ಆತು, ನಮಗೂ ಪಸಂದ್ ಆತು. ಆದ್ರೂ ನಾವ್ ಅಲ್ಲಿ ಅಂದ್ರುನು ನಾ ಬೇಡ, ಮಂತನ್ ಚಲೋ ಐತಿ, ನಾವ್ ಬೋಡ್ರಿ ಹೆಣ್ಮಕ್ಳು ಮಾಡಿಕೊಟ್ಟ ಚಲೋ ಆಗ್ತತಿ ಹಿಂಗೆಲ್ಲಾ ಅಂದ್ರನ ಅವ್ರು. ಆಯ್ತು ನೀವ್ ಹೇಳಿದಂಗ ಹೂ ಅಂತ ನತ್ತನ. ಆಯ್ತು, ಎಂಗೇಜ್ಮೆಂಟ್ ಮಾಡ್ಬಿಟ್ರನ. ಒಂದ್ 3 ತಿಂಗಳು ಬಿಟ್ಟು ಮ್ಯಾರೇಜ್ ಆಯ್ತನ. 3 ತಿಂಗಳ ಆದ್ಮೇಲೆ ತನ ಅಂದ್ರ ಇವ್ರು ಪ್ರೈವೇಟ್ ಕಂಪ್ನಿಯಾಗ ಕೆಲ್ಸ ಮಾಡ್ತಿದ್ರನ. ಆ ನಂತರ ಕೆಲ್ಸ ಎಲ್ಲಾ ಬಿಟ್ರು. ಮದ್ವೆ ಆದ 1 ತಿಂಗಳು ಕೆಲ್ಸಕ್ಕೆ ಹೋದ್ರನ ಅವ್ರು. ಹೋದ ನಂತರ ಅವ್ರ ಮನ್ಯಾಗ ಸಮಸ್ಯೆ ಐತಿ, ಬ್ಯಾಡ ಇಲ್ಲೇ ಬಂದ್ ಕೆಲ್ಸ ಮಾಡ್ತನು ಅಂತಂದ್ರನ ಅವ್ರ. ಯಾರು? ಅವಾಗೇನು ನಮ್ ಮನೆಯವ್ರನ. ಅಂದ್ರೆ ನಿಮ್ ತವ್ರ ಮನೆಗೆ? ಇಲ್ಲಿಲ್ಲನ, ಅಲ್ಲೇ ನಮ್ ಮನ್ಯಾಗ ಬ್ಯಾರೆ ಕಡೆ ಕೆಲಸ ಇತ್ತನ ಅವ್ರಿಗೆ ಪ್ರೈವೇಟ್ ಕಂಪ್ನಿಯಾಗನ. ಅಲ್ಲಿಂದ ಡ್ಯೂಟಿ ಬಿಟ್ಟು ನಮ್ ಮನೆಗೆ ನಮ್ಮ ಅತ್ತಿ ಮಾವ ಇದ್ದಲ್ಲಿ ಬಂದ್ರನ ಅವ್ರು. ಅಲ್ಲ, ನೀವು ಗಂಡ ದೂರ ಇದ್ರು, ನೀವು ಅತ್ತೆ ಮಾವನ ಹತ್ರ ಇದ್ರಾ? ಇಲ್ಲಿಲ್ಲನ, 1 ತಿಂಗಳು ಅಷ್ಟೇ ಹೋದ್ರನ. ಅವಾಗ ಅವ್ರು ಇಲ್ಲ ನಾವ್ ಅಲ್ಲೇ ರೂಮ್ ಮಾಡ್ಕೊಂಡಿರುನು, ಆ ಕಡೆ ಹೋಗುನು, ಮತ್ ಮುಂದ್ ಸಮಸ್ಯೆ ಆಗ್ಬಾರ್ದತ್ತಂದ್ರನ ಅವ್ರು. ನಾನು ಈಗ ಸ್ವಲ್ಪ ಹೊಸದಾಗಿ ಮದ್ವೆ ಆಗಿತ್ಲಾನ, ಯಾರ ಮನಸ್ಸಿನಂದ ಏನು ಬೇಡ, ಇಲ್ಲೇ ಚಂದಂಗಿರೋನು, ನೀವು ಹೋಗುದು ಬರುದು ಮಾಡತ್ತಾನೆ ನಾನು ಅವ್ರಿಗೆ. ಇಲ್ಲ ನೋಡು ಅಂತಂದ್ರನ ಅಲ್ಲಿಂದ ಬಿಟ್ಟು ಇಲ್ಲೇ ಒಂದ್ ಕಡೆ ಕೆಲ್ಸ ಮಾಡಾಕತ್ತಿದ್ರನ ಅವ್ರ. ಅಲ್ಲಿ ನಾ ಮತ್ ಹೆಂಡ್ರ ಮಕ್ಳ ಎಲ್ಲಾ ಬಿಟ್ಟು ಹೋಗೋದಾಗ್ತತಿ, ಅವ ಅಪ್ಪನ್ ಬಿಟ್ಟು ಹೋಗೋದಾಗ್ತತಿ, ನಂಗ್ ಮನೆ ಜವಾಬ್ದಾರಿ ಐತಿ, ಬ್ಯಾಡ ಅಂತೇಳಿ ಇಲ್ಲೇ ಬಂದ್ರನ ಅವ್ರ. ಬಂದ್ ಅದ ಏನಿನ್ನು ಅವ್ರು ಬಂದ್ರು ನನಗ ನಮ್ಮ ಅತ್ತಿಗೆ ಆಗ್ಲಿ ಏನು ಹೊಂದಾಣಿಕೆನ ಆಗ್ಲಿಲ್ಲನ. ಜೋರ ಮಾತಾಡ್ಬೇಕಿಲ್ಲ, ಕರೆ ಕಟ್ಟಾಗುತ್ತೆ. ನಮ್ಮ ಅತ್ತಿ ಮಾವಗದು ನನಗ ಹೊಂದಲಿಲ್ಲ. ನಾವ್ ಅಷ್ಟ ಏನ್ ವಿಚಾರದಲ್ಲಿ ಹೊಂದಲಿಲ್ಲ ಅಂದ್ರನ ಬರೀ ಹಂಗಂದ್ರನ ಎಲ್ಲಾ ವಿಷಯಕ್ಕೂ ನಾ ಅಡ್ಗಿ ಮಾಡ್ತಿದ್ನಿ, ಎಲ್ಲಾ ಮಾಡ್ತಿದ್ನ. ಈಗ ಬರಂಗಿಲ್ಲ ಅಂತ ಏನು ಇಲ್ಲ ನಾನು ಎಲ್ಲಾ ಕೆಲ್ಸ ಮಾಡ್ತಿದ್ನಿ. ಅಂದ್ರ ಈ ಕಡೆ ಅಂದ್ರೆ ಸ್ವಲ್ಪ ಹಸುವುದು ಹಿಂಗ್ ಬಾಳಲ್ಲ. ನಮ್ಗಿ ನನ್ ತವ್ರ ಮನೆ ಕಡೆ ನಾ ಸಣ್ಣ ಮಗಳತ್ ನನ್ಗೇನು ಹಚ್ಚಿದ್ರಿಕಿಲ್ಲ ಅವ್ರು. ಅಲ್ಲೆಲ್ಲಾ ಹಚ್ಚಿದ್ರು ನಾ ಎಲ್ಲಾ ಮಾಡಿದ್ನ. ಇತ್ತಾಗ ಇವ್ರ ನಮ್ ಮನೆಯವ್ರ ಏನ್ ಮಾಡಕತ್ತು, ಇಲ್ಲ ನೀ ಮಾಡ್ಬೇಕು, ಕೆಲ್ಸ ಮಾಡ್ಬೇಕು ಅವ್ರು ಹೇಳಿ ಸ್ವಲ್ಪ ಹೇಳಕತ್ರನ ಅವ್ರು. ಅಂದ್ರೆ ನಿಮ್ಮ ಅತ್ತೆ ಮಾವ ಹೇಳ್ದಂಗ ನಿಮ್ ಗಂಡ ಕೇಳಿ ನಿಮ್ಗೂ ಅವ್ರು ಹೇಳ್ದಂಗೆ ನಿಮ್ ಗಂಡನು ಹೇಳ್ತಿದ್ರು ಅಂತ. ನಮ್ ಮಾವ್ ಮತ್ತ ದೇವ್ರನ್ನ ಮತ್ತ ಸುಮ್ನೆ ಅನ್ಬಾರ್ದನ ನಾವು. ನಮ್ ತಂದೆ ಒಂದ್ ರೂಪ ಅಂದ್ರ ಅವ್ರು ಒಂದ್ ರೂಪನ ಮತ್ತ. ಬಟ್ ಮುಖ್ಯವಾಗಿ ಅತ್ತೆಯೊಂದಿಗೆ ಯಾಕೋ ಸರಿಗೆ ಬರ್ಲಿಲ್ಲ ಅಂತ. ಬರ್ಲಿಲ್ಲನ. ಆ ನಂತರ ಹಂಗ ಜಗಳಾಡುದು ಬಂದ್ ನಿಲ್ಲುದು ಒಂದ್ ಸ್ವಲ್ಪ ದಿನ ಆಯ್ತನ ಅದಂಗ. ಆ ನಂತರ ಇಲ್ಲ ನನ್ ಸರಿ ಹೋಗಂಗಿಲ್ಲ, ನಾವ್ ಸಪ್ರೇಟ್ ಮನಿ ಮಾಡ್ಕೊಂಡಿರುನು ಅತ್ತನೇನ
ಅಂದ್ರ ನನಗ ಅಷ್ಟ ಟಾರ್ಚರ್ ಕೊಡ್ತಿರ್ತಿಲ್ಲ, ನಾ ಅವಂಗೂ ಟಾರ್ಚರ್ ಇತ್ತನ ಮನ್ಯಾಗ. ತಂದೆ ತಾಯಿಯಿಂದನ ಟಾರ್ಚರ್ ಇತ್ತನ ಅವಂಗ. ಏನ್ ಟಾರ್ಚರ್ ಕೊಡ್ತಿದ್ರು? ಹಿಂಗಣ್ಣ ನೀನ್ ಹಂಗ್ ಮಾಡ್ತಾಳು, ನೀ ಹಿಂಗ್ ಮಾಡ್ತಿ, ನೀವ್ ಇಬ್ರು ಹಿಂಗ್ ಮಾಡ್ತೀರಿ ಅಂದ್ರೆ ನಾ ಫ್ಯಾಮಿಲಿ ಒಳಗು ಎಲ್ಲಾ ಒಂಥರ ಕೆಟ್ಟದ್ ಮಾಡಿಬಿಟ್ರ ನಾವ್ ಸುಳ್ಳ ಹೇಳೋದನ್ನ ಪ್ರಚಾರ ಮಾಡೋದನ್ನ ಒಟ್ಟು. ನಿಮ್ ಬಗ್ಗೆ ಕಂಪ್ಲೇಂಟ್ಗಳನ್ನ ನಿಮ್ ಗಂಡಂಗೆ ಹೇಳ್ತಿದ್ರು, ಅದೇ ಅವ್ರ ಗಂಡಂಗೆ ಅದೇ ದೊಡ್ಡ ಶಿಕ್ಷೆ. ಅವ್ನ್ ನನ್ನಿಂದ ಒಂದ್ ದೊಡ್ಡ ಶಿಕ್ಷೆನ ಅವಂಗ. ಆಯ್ತನ ಬೇಡ ಒಂದ್ 6 ತಿಂಗಳು ನೀನು ಇರು, ನೋಡು ನೀವ್ ಮುಂದೆ ಏನ್ ಆಕತಿ. ಅವ್ರಿಗೆ ಗೊತ್ತಿಲ್ದ ಹೋಗುದು ಬರುದು ಎಲ್ಲಾ ಮಾಡ್ತಿದ್ರನ್ನ ಇವ್ರ. 6 ತಿಂಗಳು ಅವ್ರಿಗೆ ಮನೆಯವ್ರಿಗೆ ಗೊತ್ತಿಲ್ದ ನನ್ ತವ್ರ ಮನಿಗ್ ಹೋಗುದು ಬರುದು ಮಾಡ್ತಿದ್ರನ್ನ ಇವ್ರ. ಅಂತ ನಾ ನೀನ್ ಹಿಂಗ್ ಹೋಗುದು ಬರುದು ಮಾಡಿದ್ರ ಮುಂದ್ ಏನೋ ಪ್ರಾಬ್ಲಮ್ ಆತಂದ್ರ ನೀ ಹೆಂಗ ಏನದಿ ನಮಗ್ ಗೊತ್ತಾಗಂಗಿಲ್ಲ ಅಂತೇಳಿ ನನಗೆಲ್ಲಾ ಕೆಟ್ಟ ನಿಮಿತಿ ಬರ್ತೈತಿ. ಬೇಡ ನಿಂದ ನೀ ಎಲ್ಲಾ ನಿಂದ ಇದನ್ ಮಾಡ್ಕೊ, ನಾವ್ ಬ್ಯಾರೆ ಜೀವನ ಮಾಡುನು ಅಂತಂದ್ರ ಇಲ್ಲ ನನಗ ಈಗ ಆಗಂಗಿಲ್ಲ ಅಂತಂದ. ನಾವ್ ಇವ್ರ ನಮ್ ಮನೆಯವ್ರ ಏನಂದ್ರ ನಮ್ಮ ಅತ್ತಿ ಮಾವ ಇಲ್ಲ ನೀ ಡೈವರ್ಸ್ ಕೊಡು, ನನ್ ಮಗಗ್ ನಾವ್ ಬ್ಯಾರೆ ಮಾಡ್, ನಿನ್ ಮಗಗ್ ನೀ ಮದ್ವಿ ಮಾಡಿದ ಅಂತ ತಿಳ್ಕೊ, ನನಗೂ ಒಂದ್ ಜೀವನ ಐತಿ, ನನ್ ಜೀವನ ಏನಾಗ್ಬೇಕು ಅಂತ ಕೇಳಿ ನಾವ್ ಫುಲ್ ಡೈರೆಕ್ಟ್ ಆಗಿ ಕೇಳ್ಬಿಟ್ನೆ ನಾನು. ನನ್ಗೂ ಒಂದ್ ಜೀವನ ಕಟ್ಕೊಡ್ರಿ, ನಿನ್ ಮಗಗ್ ನೀ ಕಟ್ಕೊಡ. ನನ್ ಗಂಡ ಏನಂದ ನಮ್ಮ ನಮ್ಮ ಮಮ್ಮಿಗದು ಇಲ್ಲ ಮದ್ವಿ ಆಗಕ್ ಒಳ್ಳೆ ಆಗಂಗಿಲ್ಲ, ಇದೇನ್ ಮದ್ವಿ ಗೊಂಬಿ ಲಗ್ನ ಅಲ್ಲ, ನಾ ಕಿನ್ ಬಿಟ್ಕೊಡಂಗಿಲ್ಲ ಅಂತಂದ. ನಾವ್ ಆ ನಂತರ ಇಲ್ಲ ಎಲ್ಲಾ ಸರಿ ಹೋಯ್ತು, ಹಿಂಗೆಲ್ಲಾ ಪಂಚರನ್ ಕೂಡಿಸ್ತಾರಲ್ಲ ನಮ್ ಕಡೆ, ಎಲ್ಲಾ ಕೂಡ್ಸಿದ ನಂತರ ಇಲ್ಲ ನಾ ಸಪ್ರೇಟ್ ಇರಂಗಿಲ್ಲ, ನನಗ ಆಗಂಗಿಲ್ಲ ಹಿಂಗೆಲ್ಲಾ ಅಂದ್ ಹೋದ್ರಣ್ಣ ಅವ್ರು. ಯಾರು? ಅವ್ರು ಪಂಚರನ್ ಕರ್ಕೊಂಡ್ ಇದ್ದಿದ್ರಣ್ಣ. ಆ ನಂತರ ಸ್ವಲ್ಪ ಮದ್ವಿ ಮಾಡ್ಕೊಂಡ್ ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡಾರಣ್ಣ ಇವ್ರು. ಒಂದೇ ಮಾತು ಅಲ್ಲಿ ಅಂದ್ರ ಈಗ ಹಿಂಗ್ ಜಾಬ್ ಮಾಡ್ತಾನು ಹುಡುಗ, ನಾಳೆ ಇಲ್ಲಿ ಇಡಂಗಿಲ್ಲ ಅಂದ್ರ ನಾ ತಾಯಿ ತಂದೆ ಇರಂಗಿಲ್ಲ, ನಾ ಸಪ್ರೇಟ್ ಮನಿ ಮಾಡ್ತೀನಿ ಅಂದ್ರೆ ಅದಕ್ಕೊಂದ್ ರೀಸನ್ ಐತನ. ಈಗ ಈ ಕಾರ್ಯಕ್ರಮ ಒಬ್ರು ನೋಡ್ತಾರನ್ನ ಇದನ್ನ, ಪರವಾಗಿಲ್ಲ. ಅನಂತರ ಅಂದ್ರನ ನಾವ್ ಓಪನ್ ಆಗಿ ಹೇಳ್ಕೊಬೇಕಂದ್ರ ನನಗಿಬ್ರ ಅತಿಗಳನ್ನ, ನನ್ ಗಂಡನ್ ಅಂದ್ರ ನಮ್ಮ ಅತ್ತಿ ಕಡೆಯಿಂದ ನನಗೇನು ಟಾರ್ಚರ್ ಇಲ್ಲ. ನಾ ಮತ್ ಹಿಂಗ್ ನೋಡಿದ್ರ ಇನ್ನೊಬ್ರ ಅತ್ತಿಯಿಂದ ನನಗ್ ಟಾರ್ಚರ್ ಅನ್ನ. ಇನ್ನೊಬ್ರ ಅತ್ತಿ ಅಂದ್ರೆ ಹೆಂಗೆ? ಅಂದ್ರ ಅವ್ರು ಅಂದ್ರ ಈಗ ನಾ ಓಪನ್ ಆಗಿ ಎಲ್ಲಾ ಹೇಳ್ಬಿಟ್ನಿ ಅಂದ್ರ ಕಾರ್ಯಕ್ರಮ ನೋಡ್ತಾರಣ್ಣ ಅವ್ರ. ಅವ್ರು ಇಬ್ರು ಒಂದ ಮನೆಯವ್ರಣ್ಣ. ಆ ನಂತರ ಹಿಂಗೆಲ್ಲಾ ಆದ ನಂತರ ಇಲ್ಲ ನನಗ ಆಗಂಗಿಲ್ಲ, ನಮ್ ದೊಡ್ಡಪ್ಪ ಏನ್ ಅಂದ್ಬಿಟ್ಟನ, ಇಲ್ಲ ಏನ್ ಮಾಡ್ರಿ ನಾವ್ ಸಪ್ರೇಟ್ ಆದ್ರ ಅಷ್ಟೇ ಕಳಿಸ್ತೀವಿ, ಇರ್ಲಿಕ್ಕಂತ ಇಲ್ಲ ಅಂದನ. ಆಯ್ತು ಇವ್ರ ಏನಂದ್ರು ನನ್ ಜೀವನ ಆಗಲಕತಿ, ಬೇಡ ನಾವ್ ಬೇರೆ ಇರ್ತೀವಿ, ಆದ್ರ ಹೋಗುದು ಬರುದು ಎಲ್ಲಾ ಮಾಡ್ತೀವಿ ಅಂತಂದ್ ಒಪ್ಕೊಂಡನ. ಆಯ್ತಂದನ ಅಂದ್ ಕರ್ಕೊಂಡ್ ಹೋದ. ನಮ್ದ್ ಜೀವನ ಅದೊಂಥರ ಅವಾಗೂ ನರಕನ ನೋಡಿನಿ ನನ್ನ. ಮತ್ತ ಏನ್ ಅನ್ಭವಿಸ್ಬೇಕ ನಾ ಎಲ್ಲಾ ಅನ್ಭವಿಸಿದ್ನಿ. ಅಂದ್ರೆ ನೀವು ಅತ್ತೆ ಮಾವನಿಂದ ಸಪರೇಟ್ ಆದ್ರಿ? ಆದಿವಣ್ಣ ನಾವು ಅದಿವಿ. ಅದ್ರಿಂದ ಇಲ್ಲನ ಒಂದ್ 3 ತಿಂಗಳ ಆಯ್ತನ. ಅವ್ರಿಗೆ ಹಂಗ ಕಿರಿಕಿರಿ ಇರುದು, ನಾನು ಹೋಗುದು ಬರುದು ಮಾಡ್ತಿದ್ನ ಅಲ್ಲಿ. ಅಂದ್ರೆ ಸಪ್ರೇಟ್ ಅಂದ್ರೆ ಏನನ್ನ ಉಂಡು ಮಕ್ಕಳ ಕಷ್ಟ ಅಣ್ಣ ಅಲ್ಲಿ. ಆ ನಂತರ ಎಲ್ಲಾ ಮುಗಿದ ನಂತರ ಗಪ್ಪ ಅದೀವಣ್ಣ ನಾವು. ಇದು ಪ್ರೆಗ್ನೆನ್ಸಿ ಒಂದ್ ಸ್ವಲ್ಪ ಲೇಟ್ ಆತನ ನಮ್ದು. ಸ್ವಲ್ಪ ದವಾಖಾನೆಗದು ತೋರಿಸ್ಕೊಂಡಿವಣ್ಣ ನಾವು, ದೌಡ್ ನಿಲ್ಲಿಲ್ಲನ ನನಗೂ. ಆ ನಂತರ ಹಂಗ ಪ್ರಾಬ್ಲಮ್ ನಡೀತನ ನನಗ. ಇಲ್ಲ ಹಂಗತು ಹಿಂಗತು ಬಂದ್ ಬಡಿದು ಮಾಡುದು ಎಲ್ಲಾ ಮಾಡಿದ್ರ ನನಗ್ ಕೆಟ್ಟ ತ್ರಾಸ್ ಕೊಟ್ರನ. ಅವ್ರು ಕೊಟ್ಟಿಲ್ಲ ತಿಳ್ನ ಎಲ್ಲೂ ಓಪನ್ ಆಗಿ ಅಷ್ಟು ಹೇಳ್ಕೊಳನ್ನ ಮಾಡ್ಯಾರನ ಅವ್ರು ನನಗ. ಯಾರು ತ್ರಾಸ್ ಕೊಟ್ಟಿದ್ದು? ಅವ್ರು ನಮ್ಮ ಅತ್ತೆ ಮನೆಯವ್ರನ. ನನಗ್ ಉದ್ದೇಶ ಮಾಡುದಂದ್ರ ನಾನು ಒಂದ್ ಮಾತು ಹೇಳೇನ ನಿನಗ, ಇಷ್ಟು ಚಲೋ ಆಗಿದ್ದಕ್ಕ ಇಷ್ಟೆಲ್ಲಾ ಉಣ್ಣಾಕತ್ತಿದನ ಈಗ. ಆಯ್ತಣ್ಣ ಒಂದ್ 5 ವರ್ಷ ಆಯ್ದ್ನ. 5 ವರ್ಷ ಬೇರೆ ಆಗಿದ್ವಲ್ಲ ನಾನು. ಮಕ್ಳಾದ್ವಾ? ಒಂದ್ ಹಡದ್ನಿ ನಾನ, ಪ್ರೆಗ್ನೆಂಟ್ ಆದ್ನೆ ನಾನ. ದವಾಖಾನೆಗೆ ಅದು ತೋರ್ಸಿದ್ರು, ಪ್ರೆಗ್ನೆಂಟ್ ಆದ್ನಿ. ಕುಗ್ಸಾದು ಮಾಡಿದ್ರನ್ನ ಕಳ್ಸಿದ್ರು ಅಣ್ಣ. ಏನ್ ಡೆಲಿವರಿ ಆಗಿ ಬನ್ನಿ ಅವಾಗ ನೋಡಿ ಹೋದಾರ, ಒಬ್ರು ಬರ್ಲಿಲ್ಲ ನನ್ನ ನೋಡಾಕ. ಗಂಡನು ಕೂಡ? ಗಂಡ ಬಂದಿದ್ದಾನ ಅಣ್ಣ. ನಿಮ್ಮನ್ನ ಮಾತು ಹೇಳಿ ಅಣ್ಣ, ನನ್ ಗಂಡ ದೇವ್ರನ್ನ. ಮತ್ ದೇವ್ರು ಒಂದು ಅವಂಗ ಅಣ್ಣ. ಮತ್
ಅಂದ್ರೆ ನೀವು ಬರ್ಲಿಲ್ಲ ಅಂತ ಹೇಳ್ತಿರೋ ನಿಮ್ಮ ಅತ್ತೆ ಮನೆ ಕಡೆಯವರು? ಹಾ, ಅತ್ತೆ ಮನೆ ಕಡೆ ಅವರನ್ನ. ಬಾಣಂತಿ ನೋಡ್ಲಿಕ್ಕೆ ಬರ್ಲಿಲ್ಲ ಅಂತ? ಬರ್ಲಿಲ್ಲನ. ಒಂದ್ ಸರ ಡೆಲಿವರಿ ಆದ ನಂತರ ಬಂದಿದ್ರನ. ಆದ ನಂತರ ಹಿಂಗ್ ನಮ್ಮಲ್ಲಿ ನಾಮಕರಣ ಮಾಡ್ತಾರಲ್ಲನ, ಅವಾಗ ಒಂದ್ಸರಿ ಬಂದಿದ್ರು. ಆಯ್ತು ಬಂದ್ರನ. ಬಂದು ಅದೊಂಥರ ಮುಗಿತನ ನನ್ ಡೆಲಿವರಿ ಮಾಡಿ ಕರ್ಕೊಂಡ್ ಹೋಗ್ತಾರಲ್ಲ ಅಣ್ಣ, ಅದೇನೇನೋ ನಮ್ದು ಒಂದ್ ಸ್ವಲ್ಪ ಜಗಳ ಇತ್ತನ, ಅವ್ರದ್ದು ಒಂದ್ ಸ್ವಲ್ಪ ಜಗಳ ಇತ್ತು. ಹಂಗಟ್ ಹಿಂಗಟ್ ಮಾಡಿ ಕರ್ಕೊಂಡ್ ಹೋದ್ರಣ್ಣ ಅವ್ರ. ಆಯ್ತನ, ಹೆಂಗ್ ಜೀವನ ಇರ್ತೈತ್ಲ ಹಂಗ ಹೊಂಟಿವಣ್ಣ ನಾವ್. ಸ್ವಲ್ಪ ಅಂದ್ರ ಒಂದ್ ಸ್ವಲ್ಪ ಅಂದ್ರನ ಸಾಲಾನು ಮಾಡಿದ್ರಣ್ಣ ಇವ್ರು ನಮ್ಮ ಮನೆಯವ್ರು. ಏನಕ್ಕೆ? ನನ್ ದವಾಖಾನಿ ತೋರ್ಸಾಕನ ಅವ್ರದ್ದು ಒಂದ್ ಸ್ವಲ್ಪ ಪರ್ಸನಲ್ ಅಂದ್ರನ ಮೊದ್ಲದಿಂತು ಒಂದ್ ಸ್ವಲ್ಪ ಏನೇನೋ ಅವ್ರದಿತ್ತನ. ಅಂದ್ರ ನಾ ಫ್ಯಾಮಿಲಿ ಎಲ್ಲಾ ಅವ್ರ ನಡ್ಸ್ಕೊಂಡ್ ಹೋಗ್ತಿದ್ರಲ್ಲನ. ನನಗಾದ ಅಮೌಂಟಿನ ಬಗ್ಗೆ ಏನೇನೂ ಗೊತ್ತಿಲ್ಲ. ನಾನು ₹1 ಕೇಳಿದ್ರೆ ನಿನಗೆ ಎದಕ್ ಬೇಕು, ನಾನು ಹಿಂಗ್ ತಂದ್ ಹಾಕ್ತನು ಸಾಕು, ಇಷ್ಟನ. ಅವ್ರದ್ ಪೇಮೆಂಟ್ ಸಕ್ರ ಎಷ್ಟ್ ಐತನೂ ನನಗ್ ಗೊತ್ತಿಲ್ಲನ. ಇನ್ನೂ ಮನ್ನ ಆದ್ರೂ ನನಗ್ ಗೊತ್ತಿಲ್ಲನ. ಮತ್ ಆ ನಂತರ ಆಯ್ತನ, ಇಷ್ಟೆಲ್ಲಾ ಜೀವನ ಮುಗಿತು. 1 ವರ್ಷ ಆಯ್ತನ ಬರ್ತಡೇ ಮಾಡಿದ್ವಿ. ಅದು ಹಂಗ ಬರ್ಬರ್ತ ದೊಡ್ಡದ ಜಗಳ ಆಗಾಕತ್ತನ. ಆ ಅಮೌಂಟ್ ಇಟ್ ಹಾಕಿನಿ, ನೀ ಅಮೌಂಟ್ ಇಟ್ ಹಾಕಿದಿ, ನಾ ಇಷ್ಟು ದುಡಿತುನು, ನಾ ಅಡ್ ದುಡಿತುನು. ಒಂದ್ ಸ್ವಲ್ಪ ಮನ್ಯಾಗನ ಗಲಾಟೆ ಚಲೋ ಆಗ್ಬಿಡ್ತಾನ. ಯಾರ್ಯಾರ ನಡುವೆ? ಅವ್ರ ಮನ್ಯಾನವ್ರು, ಅವಂಗಣ. ನಿಮ್ ಗಂಡನ್ಗೂ ನಿಮ್ಮ ಅತ್ತೆ ಮಾವನ್ಗೂ? ಹಾನ. ಜಗಳ ಹತ್ತಾನ. ನಾವೇನು ಅನ್ಕೊಲಿಲ್ಲ. ನಾಗಪ್ಪ ನಾ ಒಂದ ಧೈರ್ಯ ಹೇಳಿದ್ನ ಅವಂಗ, ದುನಿಯಾ ಆಗ್ಲಿ ನಮ್ ತವ್ರ ಮನಿಂದನ ತಗೊಂಡ್ಬರ್ತನು, ನಮ್ದೆಲ್ಲಾ ನಾವ್ ಕೊಡುನು, ಅವ್ರ ಜೋಡ ಮಾತ್ರ ಅವ್ರ ನಿನ್ ಕೇಳಕ್ ಹೋಗ್ಬೇಡ. ನಮ್ದೇನೈತಿ ನಮ್ ಜೀವನ ನೋಡ್ಕೊನು, ಅವ್ರದ್ದೇನೈತಿ ಅವ್ರ ಜೀವನ ನೋಡ್ಕೋತಾರ. ಇಷ್ಟ ಹೇಳಿನ ನಾನು ಅವ್ರಿಗೆ. ಆಯ್ತು, ಇಲ್ಲ ಇದನ್ ಮಾಡುನು, ಅಷ್ಟ ಮಾಡುನು ಅಂತಂದ್ರನ. 2025 ಬತ್ತನ ನನ್ ಜೀವನಕ್ಕ. ಅಂತ ಟೈಮ್ ಯಾರಿಗೂ ಬರ್ಬಾರ್ದನ್ನ. ಏನಾಯ್ತವ? ಆಯ್ತನ, ಹುಡುಗ ಹುಷಾರ್ ಇದ್ದಿದ್ದಿಲ್ಲನ. ತೋರಿಸ್ಕೊಂಡ್ ಬಂದಿದೀವಿ. ಅವ್ರಿಗೂ ಹುಷಾರಿದ್ದಿರ್ತಿಲ್ಲನ. ಯಾರಿಗೆ? ನಮ್ಮ ಮನೆಯವ್ರಿಗೂ. ಓಕೆ. ಇಲ್ಲ ಇವತ್ ನೀನ ಡ್ಯೂಟಿಗೆ ಹೋಗ್ಬೇಡ ಬೇಡ ಅಂತ ನಾನು ಅವ್ರು ಕೇಳಿಲ್ಲ. ಅವ್ರು ನನ್ನ ಮಾತು. ಮತ್ತ ನೋಡು ಆರಾಮಿಲ್ಲ, ಇಲ್ಲಿ ಕಂಡ ನಾ ಮಧ್ಯಾಹ್ನ ಬಂದ್ಬಿಡ್ತೀನಿ, ಹುಷಾರಿರ್ಲಿಕ್ಕಂದ್ರ ತಂದ್ರನ ಅವ್ರು ನನಗ. ಆಯ್ತಾಯ್ತಂದ್ರನ ಅಂದ್ರ ಡ್ಯೂಟಿಗೆ ಹೋದ್ರನ. ಡ್ಯೂಟಿಗೆ ಹೋದ್ರ ಮನೆಗೆ ಬಿಡ್ಲಿಲ್ಲ. ಆಕ್ಸಿಡೆಂಟ್ ಒಳಗೆ ಡೆತ್ ಆಗ್ಬಿಟ್ರನ್ನ ಅವ್ರು. ಏನವ? ಆಕ್ಸಿಡೆಂಟ್ ಒಳಗೆ ಡೆತ್ ಆಗ್ಬಿಟ್ರನ್ನ ಅವ್ರು. ಈಶ್ವರ. ಈಗ ನನಗೆ ಇಲ್ಲ ಅಂದ್ರು 3 ವರ್ಷದ ಮಗು ಐತನ. ಏನವ? 3 ವರ್ಷದ ಮಗು ಐತನ ಈಗ ನನಗೆ. ಅವ್ರ ಆ ದಿನ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆನಾ? ಅಂದ್ರೇನ ಡ್ಯೂಟಿ ದೌಡೆ ಬಿಡ್ತಿತ್ತನ ಅವ್ರದ. ಡ್ಯೂಟಿ ದೌಡ ಬಿಡ್ತಿತ್ತನ ಅದು. ದೌಡೆ ಅಂದ್ರೆ ಬೇಗ ಬಿಡ್ತಿದ್ದು ಅಂತ? ಬೇಗ ಬಿಡ್ತಿದ್ರನ ಅವ್ರು. ಓಕೆ. ಅವತ್ತ ಸ್ವಲ್ಪ ತಡ ಮಾಡಿದ್ರನ ಅವರು. ತಡ ಅಂದ್ರೆ ಎಷ್ಟು ಸಮಯ ಆಯ್ತನ? 10:10ವರೆಗದು ಆಗಿತ್ತನ ಅವತ್ತು ರಾತ್ರಿ. ರಾತ್ರಿ ಆಗಿದ್ದನ. ಏನ್ ಬೈಕಲ್ಲಿ ಹೋಗ್ತಿದ್ರ? ನಾ ಬೈಕ್ ಮ್ಯಾಗ ಬರಾಕತ್ತಿದ್ರನ ಇವ್ರು. ಸ್ಪಾಟ್ ಡೆತ್ನ. ಅಂದ್ರೆ ಯಾರು ತಪ್ಪಾಗಿದ್ದಲ್ಲಿ? ಅವ್ರದ್ದು ತಪ್ಪನ. ಅವ್ರು ಕುಡಿದ್ ನಿಷೇಧಾಗ ಬಂದ ಹಾಯಿಸ್ಬಿಟ್ಟಿದ್ರನ. ಅಂದ್ರೆ ಅವ್ರು ಗುದ್ದಿರೋರು ಕುಡಿದ್ ನಶೆಲಿದ್ರ? ಕುಡಿದ್ ನಿಷೇಧಾಗ ಇದ್ರನ ಅವ್ರು. ಬೈಕಾ ಅಥವಾ ಬೈಕು 4 ವೀಲರ್? ಇಲ್ಲನ, ಗೂಡ್ಸ್ ಗಾಡಿ ಅನ್ನ. ಅಯ್ಯಯ್ಯೋ. ಸ್ವಲ್ಪ ಕಾಲ್ ಮುರಿದಿತ್ತಂದ್ರ ನನಗ ನನ್ ಗಂಡ ಹುಷಾರಾಗಿ ಬರ್ತಾನೆ.
ಬಾಳ ಇಟ್ಕೊಂಡಿದ್ನ ನಾನು. ಬಟ್ ನಿಮಗೆ ಅಷ್ಟೊತ್ತಾದರೂ ಬರಲಿಲ್ಲ ಅಂದಾಗ ನೀವು ಫೋನ್ ಮಾಡಲಿಲ್ಲ ಅಥವಾ ನಿಮಗೆ ಹೆಂಗೆ ಗೊತ್ತಾಯ್ತಿದ್ದು? ಫೋನ್ ಮಾಡಿದ್ನ ನಾನು. ನಂಗ ನಮ್ಮ ಮನೆಯವರಿಂದನ ಕರೆ ಬರ್ತಾನ, ಹಿಂಗ ಬಿದ್ದಾರವ್ರ. ಯಾರು ಫೋನ್ ಮಾಡಿದ್ಯಾರು? ನನ್ಗನ ನಮ್ ಹುಡುಗ್ ಫೋನ್ ಮಾಡಿತ್ತಾನ, ನಮ್ಮ ಅಜ್ಜಿ ಕಡೆ ಮನೆಯಾಗಿಂದ ಹುಡುಗ್ ಫೋನ್ ಮಾಡಿತ್ತಾನ ನನಗ್. ಅವ್ರ ಹೆಂಗಿದ್ರ? ಅವ್ರಿಗೇನ್ ಗೊತ್ತದು? ಅವ್ರಿಗೆ ಅವ್ರ ಫ್ರೆಂಡ್ಸ್ ಫೋನ್ ಹಚ್ಚಾರ. ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಹಿಂದಿಂದ ಬರತಾರನ. ಸೊ ಅಲ್ಲಿ ನಿಮ್ಮ ಫ್ರೆಂಡು ನಿಮಗೆ ಗೊತ್ತಿರೋ ಯಾರಿಗೋ ಹೇಳಿ ಅವ್ರು ನಿಮ್ಗೆ ಹೇಳಿರೋದು? ಅಲ್ಲನ ನಮ್ಮ ಮನೆಯವ್ರ ಫ್ರೆಂಡ್ ಹಿಂದಿಂದ ಬಂದಾರನ. ಸರಿನಮ್ಮ, ನಿಮ್ಮ ಫ್ರೆಂಡೇ ಮೊದ್ಲು ಯಾರಿಗೆ ಹೇಳಿದ್ರು? ಅವ್ರು ನಮ್ದ ಅಚ್ಚಿ ಕಡೆ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳ್ಯಾರನ ಅವ್ರು. ಓಕೆ. ಆ ನಂತರ ಅವರು ನನಗ್ ಫೋನ್ ಹಚ್ಚಿದ್ರನ, ಇಲ್ಲ ನೀ ಬಂದ ನನ್ನ ಕೇಳಿದ್ರನ ಅವ್ರು. ಇಲ್ಲ ಇನ್ನ ಬಂದಿಲ್ಲ, ನನ್ನ ಹಿಂಗ ಸ್ವಲ್ಪ ಗಾಡಿ ಮೇಗಿಂದ ಬಿದ್ದಾನತ್ತ, ಏನೂ ಆಗಿಲ್ಲ ಹೇಳಿದ್ರನ ಅವ್ರು ನನ್. ಬಟ್ ನೀವು ಆ ಸಮಯದಲ್ಲಿ ಅವ್ರೇನು ಬಿಡಿಸಿ ಹೇಳಿರ್ಲಿಲ್ಲ? ಏನು ಹೇಳಿಲ್ಲ. ನಾನು 8:30 ಫೋನ್ ಹಚ್ಚಿದ್ನ ನಾನು. ಇಲ್ಲ ಬರಾತೀನಿ, ಇನ್ನೊಂದ್ ಅರ್ಧ ತಾಸ್ ತಡ ಆಗ್ತದೆ ಸಿಟ್ಟ ಅಂದ್ರ ಅಷ್ಟ ಮಾತಾಡಿದನಲ್ಲ. ಅಷ್ಟು ಬರ್ತೀನಿ ಅಂತ ಹೇಳಿದ್ದಿಲ್ಲ ಅಷ್ಟು ಅಷ್ಟ. ನಾನು ಇನ್ನ ನನ್ನ ಇಮೇಜ್ ಹೆಂಗ ಬದುಕಿ ನಿಮಗೂ ನನಗ್ ಗೊತ್ತಾಗೋತನ. ಮದುವೆಯಾಗಿ ಆ ವೇಳೆಗೆ ಎಷ್ಟು ಸಮಯ ಆಗಿತ್ತು? 8 ವರ್ಷ ಆಯ್ತು ನನ್ನ ಮ್ಯಾರೇಜ್ ಆಗಿ. 8 ವರ್ಷ ನಿಮ್ ಜೊತೆಗಿದ್ರು? 8 ವರ್ಷನ ಒಂದು ದಿವಸನ ಒಂದು ಪೆಟ್ಟನು ಬಿಡದಿಲ್ಲ ನಾವು. ನಮ್ ಈಗ 27 ವರ್ಷ, ಒಂದು ಮಗು ಇದೆ, ಗಂಡ ತೀರ್ಕೊಂಡಿದ್ದಾರೆ. ಅದಾದ ನಂತರ ಏನಾಯ್ತು? ಈಗೇನು ಇಲ್ಲ, ಅವರು ಬಾ ಅಂತಾರು, ಹೋಗಿರ್ತಾನ. ನನ್ ಮನೆಯವ್ರ ನಮ್ಮ ಅತ್ತಿ ಮಾವ ಬಾ ಅಂತಾರನ. ಆಗಿನ ಗತಿ ಏನ್ ಅನ್ನಂಗಿಲ್ಲನ, ಬಾ ಹೋಗು ಅಂತಾರು. ಹೋಗ್ಕನು ಬರ್ತನು, ಇರಂಗಾದ್ರೆ ಸಿರ್ತನ. ಜೀವನ ಹೆಂಗ್ ಮಾಡ್ಬೇಕನ್ನೋದು ನನಗ್ ಮುಟ್ಟಿ ಇವತ್ತ. ನಾನು ಅನ್ನ ಒಂದು ನನ್ ತವ್ರ ಮನೆಗ್ ಬಿಟ್ಟಿಲ್ಲ. ಈಗ 1 ವರ್ಷ ಆಯ್ತ ನಾನು ಜೀವನ ಮಾಡಕತ್ತ. ಹೆಂಗ್ ಮಾಡತ್ತೀನಿ ಅನ್ನೋದು ನನಗ್ ಗೊತ್ತಿಲ್ಲ. ಕಷ್ಟ. ಈಗ ಅವರು ಕಾಲವಾಗಿ 1 ವರ್ಷ ಆಯ್ತು. ಆಯ್ತಣ್ಣ, 1 ವರ್ಷ ಆಯ್ತು. ಅವರ ಮೃತ್ಯುವಿನ ನಂತರ ನೀವೆಷ್ಟು ಸಮಯ ಅತ್ತೆ ಮನೇಲಿದ್ರಿ? ಅಲ್ಲೂ ಇರ್ತೇನನ್ನ, ಇಲ್ಲೂ ಇರ್ತೇನ. ನೀವು ತವರು ಮನೆಗೆ ಕರ್ಕೊಂಡ್ ಬಂದ್ಬಿಟ್ರ ನಿಮ್ಮ ಮನೆಯವರು? ಹಾ, ನಾ ಒಂದ್ ಸ್ವಲ್ಪ ದಿನ ಅಲ್ಲೇ ಇದ್ನ ನಾನು. ಇಲ್ಲ ಅಲ್ಲೊಂದ್ ಸ್ವಲ್ಪ ಇರು, ಇಲ್ಲೊಂದ್ ಸ್ವಲ್ಪ ಇರು ಅಂತಂದ್ರನ. ಇಲ್ಲಿ ಇರ್ಬೇಕನ್ಸಿದ್ರೆ ಇಲ್ಲಿ ಇರ್ತೇನನ್ನ, ಅಲ್ಲಿ ಹೋಗ್ಬೇಕನ್ಸಿದ್ರೆ ಅಲ್ಲಿ ಹೋಗ್ತೀನಿ. ಅಲ್ಲೊಂದ್ 4 ದಿವಸ ಇಲ್ಲೊಂದ್ 4 ದಿವಸ ಇರ್ತೇನ ನಾನು. ನಿಮ್ಮ ಅತ್ತೆ ಮಾವನ್ಗೆ ಒಬ್ಬರೇ ಮಗನ ಅಥವಾ ಇಬ್ಬರಿದ್ರ? ಇಲ್ಲ, ನಾ 3 ಜನ ಅದಾರನ. ಅವ್ರು ಇವ್ರು ದೊಡ್ಡವರಾ? ನಾವು ದೊಡ್ಡವ್ರನ. ನೋಡವ, 27 ವರ್ಷಕ್ಕೆ ಬದುಕನ್ನ ಎಷ್ಟು ಅನುಭವಿಸಿದ್ದೀಯವ್ವ. ಆ ಮಗುಗೆ ಎಷ್ಟು ವರ್ಷ ಈಗ? 3 ವರ್ಷ. ಅಳು, ನಿನ್ನ ದುಃಖವನ್ನು ಹೊರಗಡೆ ಹಾಕು. ನನ್ ಜೀವ ಹೋದ್ರೆ ಹೋಗ್ಲಿ, ನನ್ ಮಗಗ್ ಒಳ್ಳೇದಾಗ್ಬೇಕನ್ನೋದು ಇಷ್ಟನ. ಮಗನ ಮ್ಯಾಗ ಇಷ್ಟು ಜೀವ ಇದ್ದ ನಾವ. ನಾ ನಡೆದ್ರೆ ಖಾಲಿ ಮಣ್ಣತ್ತಂದ. 1 ದಿವಸ ನಡ್ಸಿಲ್ಲ ನಾವ್ನ.
ಯಾರನ್ನ? ತನ್ ಮಗನನ್ನ ಆತ್ ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ರು ಅಂತ. ಈಗಿನ ಕಾಲದಾಗ ಹೆಂಗ್ ಗಂಡಸರು ಗೊತ್ತೈತಿಲ್ಲ, ನಾ ನಿಮ್ಗೆ ಒಬ್ಬರನ್ನ ತಲೆ ಎತ್ತಿ ನೋಡಿಲ್ ನೋಡಣ್ಣ. ಇಷ್ಟು ವರ್ಷ ಆಯ್ತಣ್ಣ ನನ್ ಮ್ಯಾರೇಜ್ ಆಗಿ. ಅಲ್ಲ ನಾ ಹಂಗೇನ್ ಮಕ್ಳು ಇರ್ತಾರ. ಈಗ ಇಷ್ಟೆಲ್ಲ ಕಾರ್ಯಕ್ರಮ ಕೇಳ್ತೇನಲ್ಲ ನಾ, ಏನ್ ಗಂಡ್ ಮಕ್ಳು ಅನಿಸ್ಬಿಡ್ತೈತೆ ನನ್ ಗಂಡನ ಅನ್ಕೊಂಡಿದ್ ತಕ್ಕನಾಗೆ. ಅಲ್ಲ ನಾವ್ ಆದ ಎಂಟ್ರಿಗೆ ತಂದ್ ಕೊಡಂಗಿಲ್ಲ, ಅಂತವ್ರದೆಲ್ಲ ಎದಕ್ ವಿಚಾರ ಮಾಡ್ತೀನಿ ನಾತ್ ಕೇಳ್ತಿದ್ರ ಅವಾಗ ನಾನು. ದೇವ್ರ ಚಲೋ ಇದ್ದಿದ್ ಜೀವನ ಹೆಂಗ್ ಕಸ್ಕೊತಾನಲ್ಲ ಅನಿಸ್ಬಿಟ್ಟೈತ. ನಾನು ಒಳ್ಳೆಯವ್ರ ಕಾಲನ ಇಲ್ಲ ನನ್ನ. ಗೋವಿಂದ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋ ಬಹಳ ದೊಡ್ಡ ಖಾತ್ರಿಗೆ ಅಥವಾ ನಿರ್ಧಾರಕ್ಕೆ ಬರಬೇಡವ. ಬಟ್ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಆಗಿರೋ ಗಾಯ ಅಥವಾ ನಿಮ್ಮ ಮನಸ್ಸಲ್ಲಿರೋ ನೋವು ನನಗೆ ಅರ್ಥವಾಗುತ್ತಾ. ಆದರೂ ಯಾರ್ಯಾರ ಋಣ ಎಷ್ಟೆಷ್ಟು ಸಮಯವೋ ಯಾರಿಗೆ ಗೊತ್ತವ. ಬದುಕಲ್ಲಿ ನೀವು ಈ ಪ್ರಪಂಚದಲ್ಲಿ ಅಥವಾ ಇಲ್ಲಿವರೆಗಿನ ನಿಮ್ಮ ಬದುಕಲ್ಲಿ ತುಂಬ ಅಲ್ಲಲ್ಲಿ ಕೇಳಿರ್ತೀರಿ. ಮದುವೆ ಆದ ಮಾರನೇ ದಿವಸಕ್ಕೆ ಸತ್ತಿದ್ದು, ಮದುವೆ ಆದ 1 ತಿಂಗಳಿಗೆ ಸತ್ತಿದ್ದು, ಮದುವೆ ಆಗಿ 1 ವರ್ಷಕ್ಕೆ ಸತ್ತಿದ್ದು, 5 ವರ್ಷಕ್ಕೆ ಸತ್ತಿದ್ದು, 10 ವರ್ಷಕ್ಕೆ ಸತ್ತಿದ್ದು. ಸಾಯೋದು ಒಂದು ದಿನ ಖಾತ್ರಿ ಅನ್ನೋದಾದರೂ ಕೂಡ, ಆದರೆ ಹೀಗೆ ಒಂದಷ್ಟು ನೆನಪುಗಳನ್ನು ಕಟ್ಟಿಕೊಟ್ಟು ಒಮ್ಮೆಲೆ ಕಾಣದಂತ ಆಗ್ಬಿಟ್ರೆ ಅದು ಬಹಳ ದೊಡ್ಡ ಕಷ್ಟ ತಡ್ಕೊಳ್ಳೋದು. ಈಗ 27 ವರ್ಷದ ನೀವು ಇಂಥ ದೊಡ್ಡ ಮರ್ಮಾಘಾತವನ್ನ ತಡ್ಕೊಂಡಿರೋದಿದೆಯಲ್ಲ, ಮತ್ತೆ ಒಂದೊಂದು ಕ್ಷಣ ನಾವು ಬದುಕಿ ಸಾಯತ್ತೇನೆ. ನಾನು ನಿಜವಾಗ್ಲೂ ನಿಮ್ಮೊಂದು ಒಪ್ಪನ್ನಾಗಿ ಹೇಳ್ಕೊಳತ್ತೀನಿ. ಒಂದೊಂದು ನಿಮಿಷ ನೀವು ಒಂದೊಂದು ನರಕಾಗಿತ್ತು ನನಗೆ. ಏನ್ ಮಾಡೋದವ, ಬದುಕು ಹೀಗೆ ಎಣೆಯಲ್ಪಟ್ಟಿದೆ ಭಗವಂತ. ಅವಳಿಗೆ ಹೆಂಗ್ ಮಂದಿ ಹೆಂಗ್ ಮಾತಾಡ್ತಾರ ಗೊತ್ತೈತೆ. ನನ್ನ ಹಳ್ಳಿ ಕಡೆ ಅಂದ್ರೆ ನಿಮ್ಗೆ ಗೊತ್ತಿರ್ತೈತೆನ. ಅವ್ರು ಇದ್ದಾರಿಗೆ ಏನಾಗ್ತೈತಿ, ಇನ್ನೊಂದ್ ಮದ್ವೆ ಮಾಡ್ಕೋತಾಳು. ಏನಂದಿದ್ದು ಅಂದ್ರನ ಅವ್ರಿಗೆ ಏನಾಗ್ತೈತಿ, ಇನ್ನೊಂದ್ ಮದ್ವಿ ಮಾಡ್ಕೋತಾಳು, ವಯಸ್ಸೈತಿ. ಅಲ್ಲನ ಅಷ್ಟು ವರ್ಷ ನನ್ಗ್ ಪ್ರೀತಿ ಕೊಟ್ಟದವ, ನಾ ಇನ್ನೊಂದ್ ಮದ್ವಿ ಮಾಡ್ಕೋತೇಳಿ ಹೆಂಗ್ ಇಮೇಜಿನ್ ಮಾಡ್ಕೋತಿದ್ದೆ ಮಂದಿ ಹೇಳಿ ನೋಡೋಣ. ಅಂದ್ರೆ ಹೀಗೆ ಜನ ಮಾತಾಡ್ತಾರೆ ಅಂತನಾ? ಜನ ಅಂತಲ್ಲನ, ಮನನಾಗೂ ಮಾತಾಡ್ತಾರ. ಬಿಡಿ, ಇನ್ನು ವಯಸ್ಸಿದೆ, 27 ವರ್ಷ, ಚಿಕ್ಕದ್ದು, ಮದುವೆ ಆಗ್ತಾಳೆ ಅಂತ. ಹೌದಣ್ಣ. ನಿಮ್ಗ ಆಲೋಚನೆ ಇಲ್ವಾ? ಇಲ್ಲಣ್ಣ, ನನ್ ಜೀವ ಈಗ ನಾಳೆ ಯಾರಾಗ ಸಾಯಾಗ ಸಿದ್ದನ ಕರೆ ಅವ್ನ ಹೆಸರು ಮ್ಯಾಗ ಸಾಯ್ಬೇಕನ್ನೋದು ನಂದಿಷ್ಟೇ ನೋಡ ನನ್ ಜೀವನ. ಹಾಗಾದ್ರೆ ನಿಮ್ ಪ್ರಕಾರ 2ನೇ ಮದುವೆ ತಪ್ಪ ಅಥವಾ ಏನಿದೆ ನಿಮ್ಗೆ ಅಭಿಪ್ರಾಯ ಕುರಿತು? ಅಂದ್ರನ ತಪ್ಪಂತ ಹೇಳತ್ತಿಲ್ಲನ, ಅವ್ರವ್ರ ಜೀವನ ಅವ್ರಿಗೆ ಬಿಟ್ಟಿದ್ದನ. ನನಗ್ ನನ್ ಗಂಡನ ಪ್ರೀತಿ ಎಷ್ಟ್ ಕೊಡ್ಬೇಕಲ್ಲನ ಅಷ್ಟ್ರ ಬಿಟ್ಟು ಕೊಟ್ಟಾರನ ಅವ್ರ. ನಾ ಬದುಕಿದ್ರ ಅದ್ರ ಬದುಕ್ಬೇಕು, ಬಿಟ್ರೆ ನನಗ್ ಸಾವಣ್ಣ. ಅದನ್ ಬಿಟ್ರೆ ನನ್ಗೆ ಅಡ್ಮಿ ಯೋಚನೆನೇ ಇಲ್ಲ. ನನಗೆ ಇಂತಹ ಪರಿಸ್ಥಿತಿಯಲ್ಲಿ ಸಾವು ಹಾಗೂ ನಿಮ್ಮ ಮಗುವಿನ ಭವಿಷ್ಯ ಅಂತ ಬಂದಾಗ ಯಾವ್ದನ್ನ ಆಯ್ಕೆ ಮಾಡ್ತೀರಿ ನೀವು? ಮಗನ್ ಭವಿಷ್ಯನ ನೋಡ್ಬೇಕಲ್ಲ ಅಣ್ಣ. ಈಗ ಮತ್ತೆ ಈ ಕುರಿತು ಈ ಮುಂಚೆ ನನಗೆ ಈ ಬದುಕೆ ಬೇಡ ಅನ್ನೋಷ್ಟಾಗಿದೆ. ಹೌದು, ಆಗಿಬಿಟ್ಟಿದ್ದೆ ಅಣ್ಣ. ಈಗ ಒಂದೊಂದ್ ಸತಿ ಅವ್ರು ಸತ್ 3 ದಿವಸಿಗೆ ಸೂಸೈಡ್ ಮಾಡ್ಕೊಳಕ್ ಹೋಗಿನ ನಾನು. ಅಷ್ಟು ತಿಳಿ ಅವ್ರೆಲ್ಲ ಜೀವನ ತಗೊಂಡು ಏನ್ ಮಾಡ್ಬೇಕು? ಅಷ್ಟೆಲ್ಲ ಕಷ್ಟಪಡುತ್ತ ಹಡ್ದಿವಿ, ಅದಕ್ ನಾ ಮೋಸ ಮಾಡಿದಂಗತಿ ಅಂತೇಳಿ ಗಪ್ಪನ ಕೂತ್ಬಿಟ್ಟೆ ನನ್ನ. ಅಲ್ಲಣ್ಣ, ನನ್ ಗಂಡನ ಮೋಸ ಆದಂಗಾಗೈತಿ. ನನಗೂ ಏನಾರ ಆದ್ರೆ ನನ್ ಮಗುಗೆ ಯಾರು ನಂಗೆ ಬಿಟ್ಟಿತ್ತು. ನಾನು ನಿಜವಾಗ್ಲು ಈಗಿನ ಜನರೇಷನ್ದಾಗ ನೋಡಿದಿಲ್ಲ ಅಣ್ಣ.
ನನ್ ಮಗಂದ ಚಿಂತೆ ಆಗ್ಬಿಟ್ಟೈತಣ್ಣ. ನನಗ್ ಮತ್ತೊಂದು ಏನೂ ಇಲ್ಲಣ್ಣ. ಮನೆಯವರು ಈ ಬಗ್ಗೆ ಕೇಳಿದಾರ ನಿಮ್ಮನ್ನ? ಈ ವರ್ಷದ ಅವಧಿಯಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳಮ್ಮ ಅಂತ ಯಾರಾದರೂ ನಿಮ್ಮ ಹತ್ರ ನೇರವಾಗಿ ಕೇಳಿದಾರ? ಇಲ್ಲಣ್ಣ, ಆತರ ಯಾರು ಕೇಳಂಗಿಲ್ಲ. ನಾನು ಹಿಂಗ್ ಸ್ವಲ್ಪ ಡೈರೆಕ್ಟ್ ಮಾತಾಡ್ಬಿಡ್ತೇನೆ. ನನ್ ಸ್ವಭಾವ ಹಂಗೈತಣ್ಣ. ಸ್ವಲ್ಪ ಭಯ ಇಟ್ಟಿದ್ದೀರಾ? ಐತಣ್ಣ, ನಾ ಡೈರೆಕ್ಟ್ ಮಾತಾಡ್ಬಿಡ್ತೇನೆ. ನನ್ನ ಮನಸ್ಸಿನಾಗ ಮುಚ್ಚು ಮರೆ ಏನು ಇಟ್ಕೊಳಂಗಿಲ್ಲ. ನೀವ್ ಹಿಂಗದಿರಿ, ಹಿಂಗ್ ಡೈರೆಕ್ಟ್ ಮಾತಾಡ್ಬಿಡ್ತೇನೆ ನಾನು. ಹಾಗಾದ್ರೆ ಮುಂದಿನ ಜೀವನವನ್ನು ಒಂಟಿಯಾಗಿ ಕಳೆಯುವ ಪ್ರಯತ್ನ ಮಾಡ್ತೀರಾ? ನಿರ್ಧಾರ ಮಾಡಿದ್ದೀರಾ? ಹಾ ಅಣ್ಣ, ಮುಂದಿನ ಅಷ್ಟು ಜೀವನವನ್ನು ಒಂಟಿಯಾಗಿ ಕಳಿತೀಯನವ ಅಂದೆ. ಕಳಿತೇನಣ್ಣ. ಅಂದ್ರ ನಾ ಈಗ ನನ್ ಮಗನ್ ಸಂಬಂಧರೇ ನನ್ ಜೀವನ ನಾ ಕಳಿಯಬೇಕಣ್ಣ. ಈಗ ಜೀವನ ಕಳೆಯುವುದು ಅಂದ್ರೆ ಅದರ ಅರ್ಥ ಸಾವಿಗೆ ಶರಣ ಆಗುವುದು ಅಥವಾ ಜೀವಂತವಾಗಿ ಬದುಕುವುದು ಅಂತಲ್ಲ. ಬದುಕುವುದು ಎಲ್ಲ ಬದುಕ್ತಾರವ ಅಣ್ಣ. ಈಗೊಂದ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟೇನಿ, ಏನಂದ್ರ ಸಾವಿಗಂದ್ರು ಶರಣ ಆಗಂಗಿಲ್ಲ. ಅದು ತನಗೆ ಬರುತ್ತಕ ವೇಟ್ ಮಾಡ್ತೇನೆ. ಒಟ್ ನನ್ ಮಗನ್ ಜೀವನ ಒಂದ್ ಕಟ್ಕೋಬೇಕು ಅನ್ನೋ ಅದೊಂದ ಭರವಸೆ ಮ್ಯಾಗ ಸುಮ್ ಕೂತ್ಬಿಟ್ಟೇನೆ ನಾನು. ಆಗ್ಲವಾ? ಈಗ ನೋಡಿ, ನಾನು ಹೇಳೋದು ಈ ಈ ಗಂಡನ ಸಾವು ಅಥವಾ 27 ವರ್ಷಕ್ಕೆ ನಿಮ್ಮ ಜೀವನ ಯಾಕೋ ಇಲ್ಲಿಗೆ ಬಂದು ತಲುಪಿದೆ, ಒಂದು ಮಗು ಇದೆ. ಆದರೆ ಮೊದಲು ಈ ಜೀವನ ಏನು, ಇದು ಹೇಗೆ ನಡೀತಾ ಇದೆ ಅಥವಾ ಎಷ್ಟು ವಿಚಿತ್ರ ಇದು ನೋಡಿ. ನಿಮ್ಮಷ್ಟೇ ನೋವು ಅಥವಾ ತುಸು ಹೆಚ್ಚೆ ಅವ್ರ ಹೆತ್ತವ್ರಿಗೂ ಆಗಿರುತ್ತೆ, ಹೌದಲ್ಲ? ನೋಡಿ, ಕೇಳಿಸ್ಕೊಳ್ಳಿ. ಅಂದರೆ ಇದನ್ನು ನೀವು ತುಂಬ ವಿಶಾಲ ದೃಷ್ಟಿಯಿಂದ ಈ ಸಾವನ್ನು ನೋಡದೆ ಹೋದರೆ ಮಮಕಾರ ಹೆಚ್ಚಾಗಿ ಅಂತಿಮವಾಗಿ ಅದು ನಿಮ್ಮನ್ನು ಬಲಿ ತಗೊಳ್ಳುತ್ತೆ. ಸತ್ತವರಿಂದ ಯಾರೂ ಹೋಗಲ್ಲವ. ಯಾರೆಷ್ಟೇ ಪ್ರೀತಿ ಕೊಟ್ಟಿರಲಿ, ಯಾರೆಷ್ಟೇ ನಮ್ಮೊಂದಿಗೆ ಚೆನ್ನಾಗಿರಲಿ, ಬದುಕಿನ ಸತ್ಯ ಏನು ಗೊತ್ತೇನು? ನಮ್ಮ ಜೊತೆ ಅವರೆಷ್ಟೇ ಪ್ರೀತಿಯಿಂದ ಇರಲಿ, ಎಷ್ಟೇ ಕಾಳಜಿಯಿಂದ ಇರಲಿ, ಎಷ್ಟೇ ಚೆನ್ನಾಗಿರಲಿ, ಹಣ ಎಷ್ಟಿದ್ದರೇನು ಋಣ ಇದ್ದಷ್ಟೇ ಜೀವನ. ಇವನ್ ನಿಮ್ಮ ಮಗು ನಿಮ್ಮೊಂದಿಗೆ ಎಷ್ಟು ದಿನ ಇರಬೇಕು ಅದು ಯಾರಿಗೆ ಗೊತ್ತು? ಅಥವಾ ನಿಮ್ಮ ಜೊತೆ ಮಗು ಎಷ್ಟು ದಿನ ಇರಬೇಕು, ಅಥವಾ ನಿಮ್ಮೊಂದಿಗೆ ನಿಮ್ಮ ತಾಯಿ ತಂದೆ ಎಷ್ಟು ದಿನ ಇರಬೇಕು? ನೋಡವ್ವ, ಮನುಷ್ಯನಿಗೆ ಭರಪೂರ ಬಾಚಿ ಎಲ್ಲವೂ ನನ್ನೊಂದಿಗೆ ಹೀಗೆ ಇರಲಿ ಅಂತ ತಬ್ಬಿಕೊಳ್ಳುವ ಆಸೆ ಮನುಷ್ಯನಿಗೇನೋ ಇದೆ. ಆದರೆ ವಿಧಿ ಯಾರಪ್ಪನ ಸ್ವತ್ತು ಅಲ್ವಾ? ಈಗ ನಮ್ಮಪ್ಪ ಅಮ್ಮ ನನ್ನ ಸಾಯೋವರೆಗೂ ಇರಬೇಕು, ನನ್ನ ಕಣ್ಣು ಮುಂದೆ ನನ್ನವ್ರು ಯಾರೂ ಸಾಯಬಾರ್ದು, ನಾನು ಸತ್ ಮೇಲೆ ಬೇಕಾದ್ರೆ ನನ್ನವರೆಲ್ಲ ಏನಾದರೂ ಆಗಲಿ, ನನ್ನ ಕಣ್ಣು ಮುಂದೆ ನನ್ನವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅನ್ನೋ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತಲ್ಲವಾ? ಆದರೆ ಯಾರ ಮಾತನ್ನು, ಯಾರ ಆಸೆ ಆಕಾಂಕ್ಷೆಗಳನ್ನು ಹೇಳಿ ಕೇಳಿ ವಿಧಿ ತನ್ನ ಕೆಲಸವನ್ನು ಮಾಡುವುದಿಲ್ಲ. ಅಂದರೆ ಯೋಚನೆ ಮಾಡಿ, ನಿಮ್ಮಷ್ಟೇ ನೋವು ಅಥವಾ ನಿಮಗಿಂತ ತುಸು ಹೆಚ್ಚು ಈ ಹೆತ್ಕರಳುಗಳಿಗಾಗಿರುತ್ತೆ. ಈ ಮುಂಚೆ ಅವ್ರು ಹೇಗೆ ವರ್ತಿಸಿದ್ರು, ಈ ಮುಂಚೆ ಅವ್ರು ಏನು ಮಾಡಿದ್ರು ಅನ್ನೋದಕ್ಕಿಂತ ಸಾವು ಅನ್ನೋದು ಅವ್ರಿಗೂ ಅಷ್ಟೇ ದುಃಖ ಕೊಟ್ಟಿರುತ್ತೆ. ಬಟ್ ಯೋಚನೆ ಮಾಡಿ, ನೀವೇನೇ ಸಾಯ್ಲಿಕ್ಕೆ ಹೋಗಿ, ನೀವೇನೇ ವಿಷ ಕುಡಿಲಿಕ್ಕೆ ಹೋಗಿ, ನೀವೇನೇ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿ, ಅವನ ಅಂತಿಮ ಏನು ಒಪ್ಪಿಗೆ ಇಲ್ಲದೆ ಅಥವಾ ವಿಧಿಯ ನಿರ್ಣಯ ಇಲ್ಲದೆ ನೀವು ಅರ್ಧಂಬರ್ಧ ಜೀವಾಗ ಹಾಸಿಗೆ ಹಿಡಿತೀರ ಹೊರತು ಸಾವು ಬರಲ್ಲ. ಅಂದರೆ ಯೋಚನೆ ಮಾಡಿ, ಒಂದೇ ಸರಿ ಆಕ್ಸಿಡೆಂಟ್ ಆಯಿತು, ಅವರು ಹಾಗೆ ಹೊರಟು ಬಿಟ್ರು. ಆದರೆ ಆ ದುಃಖದಲ್ಲಿ ಏನೋ ಸಾಯ್ಲಿಕ್ಕೆ ಹೋಗಿ, ಏನೋ ಅರ್ಧಂಬರ್ಧ ಜೀವ ಆಗಿ, ಈತಕ್ಕೆ ಸಾಯಲೂ ಇಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಿಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದಾಗ ನಿಜವಾದ ನರಕ ಅದಲ್ವೇ? ದೇವರಲ್ಲಿ ತಿಳಿದವ್ರು ಕೇಳ್ತಾರಂತೆ, ಅಪ್ಪ ಕರ್ಕೊಳೋದಾದ್ರೆ ಒಂದ್ಸತಿ ಕರ್ಕೊ, ಇಲ್ಲ ಚೆನ್ನಾಗಿ ಬದುಕಿಸು, ಇವೆಲ್ಲರಲ್ಲಿ ಒಂದು ಮಾಡು. ಇಲ್ಲ ಒಂದೇ ಸತಿ ಕರ್ಕೊ, ಇಲ್ಲ ಆರೋಗ್ಯವಾದ ಜೀವನ ಕೊಡು ಅಂತ. ಯೋಚನೆ ಮಾಡಿ, ಈ ಮಧ್ಯದ ಬದುಕನ್ನು ಏನಾದರೂ ದೇವರು ಕೊಟ್ಬಿಟ್ರೆ ನರಕ ಅದು. ಈಗ ನಿಮ್ಮ ಗಂಡ ಬದುಕಿದ್ದಾರೆ, ಆದರೆ ಅವರಿಗೆ ಕೈ ಹೋಗಿಯೋ ಆಯಿತು, ಗಂಡನ ಅದು ವಿಚಾರ ತಗೊಳ್ಳೋದು ಬೇಡ, ಯಾರೋ ಒಬ್ಬ ವ್ಯಕ್ತಿ ಈ ಕಡೆ ಆರೋಗ್ಯವಂತನೂ ಅಲ್ಲ, ಈ ಕಡೆ ಸಾಯ್ತಾನೂ ಇಲ್ಲ ಅಂದಾಗ ಮನೆಯವರಿಗೆ ಭಾರ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಬದುಕಿರೋ ಆತನಿಗಂತೂ ಪ್ರತಿದಿನ ನರಕ. ನಾನು ಹೇಳೋದು ಏನಂದ್ರವ, ನೀವು 27 ವರ್ಷದ ಒಂದು ಹೆಣ್ಮಗಳಾಗಿ ಇನ್ನೂ ಬದುಕನ್ನು ಭಾಳ ನೋಡಬೇಕಾಗಿದ್ದವರು, ಭಾಳ ಪ್ರಯಾಣ ಮಾಡಬೇಕಾಗಿದ್ದವರು, ತುಂಬ ಆನಂದವಾದ ಬದುಕನ್ನು ಕಟ್ಕೊಳ್ಬೇಕಿದ್ದವರು. ಆದರೆ ಯಾಕೋ
ಗಂಡನನ್ನು ಕಿತ್ತುಕೊಂಡು ಒಂದು ಮಗುವನ್ನು ಕೊಟ್ಟು ಬದುಕು ನಿಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಇದರಿಂದ ಆಚೆಗೆ ನೀವು ಮದುವೆ ಆಗುವುದು ಬಿಡುವುದು ಅದು ನಿಮಗೆ ಬಿಡ್ತೀನಿ ತಾಯಿ. ಆದರೆ ಜೀವನ ನಾವು ಪೂರ್ಣ ಪ್ರಮಾಣವಾಗಿ ಬದುಕಿ ಹೋಗಬೇಕು. ದೇವರು ನಮಗೆ ಈ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ. ಕೆಲವೊಮ್ಮೆ ಈಗಾದ್ರೂ ಅಲ್ಲಿ ಬಂದು ಇರಂತಾರಣ್ಣ ಅವ್ರು ನನಗ ಅಂದ್ರ ನಮಗ್ ಇರಾಕ ಏನು ಪ್ರಾಬ್ಲಮ್ ಇಲ್ಲಣ್ಣ. ಅಲ್ಲಿ ಕೇಳಿಸ್ಕೊ, ನಾನು ಆಮೇಲೆ ಮಾತಾಡ್ತೀನಿ. ನಾನು ಹೇಳ್ತಿರೋದು ಈ ಸಾವನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ನೋಡು ತಾಯಿ, ಇನ್ನು 10 ವರ್ಷದ ನಂತರ ಬಹುಶಃ ನಿನ್ನ ಸುತ್ತಮುತ್ತ ಇರೋ ಕೆಲವು ಹಿರಿ ಜೀವಗಳು ನಿನ್ನ ಜೊತೆಗೆ ಇರೋದಿಲ್ಲ. ಇನ್ನೊಂದು 20 ವರ್ಷದ ನಂತರ ಇನ್ನೊಂದಷ್ಟು ಜನ ಇರೋದಿಲ್ಲ. ಇನ್ನೊಂದು 30 ವರ್ಷದ ನಂತರ ಇನ್ನೊಂದಷ್ಟು ಜನ ಇರೋದಿಲ್ಲ. ಒಂದು ಹಂತ ಆದ್ಮೇಲೆ ನಾವೇ ಇರೋದಿಲ್ಲ. ಅಂದ್ರೆ ಹೇಗೆ ಮರದಿಂದ ತೊಟ್ಟು ಕಳಿಸಿಕೊಂಡು ಎಲೆಗಳು ಕೆಳಗಡೆ ಬೀಳ್ತಾ ಇದ್ದವೋ ಹಾಗೆ ಎಲ್ಲರೂ ಬೀಳ್ತಾ ಇರ್ತೀವಿ. ನಿಮಗಾಗಿರುವ ಈ ದುಃಖ ನಿಮ್ಮ ವೈಯಕ್ತಿಕವಾದದ್ದಾದರೂ ಕೂಡ ಇಲ್ಲಿ ಆ ಮಗುವಿನ ಭವಿಷ್ಯ ಮತ್ತು ನಿಮ್ಮ ದುಃಖ ಅಂತ ಬಂದಾಗ ಅವಶ್ಯವಾಗಿ ನಿಮ್ಮ ದುಃಖವನ್ನು ಒಳಗಡೆ ಇಟ್ಟುಕೊಂಡು ಅಥವಾ ಅದನ್ನು ನಾಶ ಮಾಡಿಕೊಂಡು ಅಥವಾ ಅದನ್ನು ನಿರಾಳ ಮಾಡಿಕೊಂಡು ಆಗಬೇಕಾಗಿರೋ ಕಾರ್ಯಗಳ ಬಗ್ಗೆ ಗಮನ ಕೊಡೋದೇ ಧರ್ಮ. ಕೆಲವೊಮ್ಮೆ ಏನಾಗುತ್ತೆ, ನಾನು ತುಂಬ ಭಾವೋದ್ವೇಗಕ್ಕೆ ಒಳಗಾಗಿ ನನ್ನ ಭಾವನೆಗಳನ್ನು ನಿಯಂತ್ರಿಸಲಾಗದೆ ನಾನು ಒಂದು ನಷ್ಟವನ್ನು ಒಂದು ಸಾವನ್ನು ಸಹಿಸಲಾಗದೆ ನಾನು ಏನಾದರೂ ಮಾಡಿಕೊಂಡಿದ್ದೇ ಆದಲ್ಲಿ ಇಲ್ಲಿ ಇನ್ನೂ ಜಗತ್ತನ್ನೇ ನೋಡದ ಒಂದು ಜೀವ, ಒಂದು ಸಂತಾನ, ಒಂದು ಮಗು ಇದೆಯಲ್ಲ, ಅದ್ರ ಬಗ್ಗೆ ಕೇರ್ ಮಾಡದೆ ಆಗೋಗಿರೋ ವಿಚಾರದ ಬಗ್ಗೆ ನಾನೇನಾದರೂ ಪ್ರಾಣ ಕಳ್ಕೊಂಡ್ರೆ ಆಗಬೇಕಾದ ಸಂಗತಿಯನ್ನು ಸಂತೆಯಲ್ಲಿ ಅನಾಥ ಮಾಡಿ ಹೋದರೆ ಆ ಪಾಪ ನಿನ್ನ ನಿಲ್ಲಲ್ಲ, ಮುಂದೆಯೂ ಕಾಡುತ್ತೆ. ಹಾಗಾಗಿ ಇಲ್ಲಿ ನೀವು ಮದುವೆ ನೋಡವ, ನನಗನ್ಸೋದು 27 ವರ್ಷದ ಒಂದು ಹೆಣ್ಣುಮಗಳು ಏನು ಜೀವನದ ಇನ್ನೂ ಆರಂಭದಲ್ಲಿರೋಳು ಅಥವಾ ಒಂದು ಕಾಲಭಾಗವನ್ನಷ್ಟೇ ಮುಗಿಸಿರೋಳು ಅಥವಾ ಇನ್ನೂ ಒಂದು ಸುಂದರವಾದ ಜಗತ್ತನ್ನು ನೋಡುವ ಎಲ್ಲ ಅವಕಾಶ ಇರುವ ನೀವು ಆ ಕಾಲವಾದಂತಹ ಅಥವಾ ಪ್ರೀತಿ ಕೊಟ್ಟು ಮಾಯವಾಗಿರುವ ಆ ಗಂಡನ ಕುರಿತಾದ ಪ್ರೇಮ ಇದೆಯಲ್ಲ, ನೀನು ಕಲಿಯುಗಕ್ಕೆ ಮಾದರಿನವ್ವ. ಅಂದರೆ ನನಗನ್ಸೋದು ಇಲ್ಲಿ ನೀವು ಇನ್ನೊಂದು ಆಗುವುದು ತಪ್ಪು ಅಥವಾ ಆಗದೇ ಇರೋದೇ ಸರಿ, ಇದು ನಾನು ನಿನ್ನ ವೈಯಕ್ತಿಕ ವಿಚಾರಕ್ಕೆ ಬಿಡ್ತೀನಿ. ಯಾಕಂದರೆ ಅದು ಆಗೋದು ಬಿಡೋದು ಅದು ನಿನಗೆ ಬಿಟ್ಟಿದ್ದು. ಆದರೆ ಗಂಡನನ್ನು ಈ ಮಟ್ಟಿಗೆ ಬದುಕಿದ್ದಾಗಲೂ ಅಥವಾ ತೀರು ಹೋದ ಮೇಲೂ ನೀವು ಅಷ್ಟೇ ಜೀವಿಸ್ತಾ ಇದ್ದೀರಾ. ಜೊತೆ ಇದ್ದಾಗ ಮಾತ್ರ ಹೆಂಗೆಂಗೋ ಇದ್ದು ಸತ್ತ ಮೇಲೆ ಅಳ್ತಾ ಕೂತಿಲ್ಲ. ನೀವು ಜೊತೆ ಇದ್ದಾಗ ನಿಮ್ಮ ಶಕ್ತಿ ಮೀರಿ ನೀವು ನೋಡ್ಕೊಂಡಿದ್ದೀರಿ, ನೀವು ಪ್ರಾಮಾಣಿಕರಾಗಿದ್ದೀರಿ, ನೀವು ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಿ. ಹೌದಲ್ಲವಾ? ಯಾರು ಅಳಬೇಕು ಗೊತ್ತಾ? ಯಾರು ಜೊತೆಗಿದ್ದ ಸಮಯದಲ್ಲಿ ಮೂಗು ಮುರಿದು, ಜೊತೆಗಿದ್ದ ಸಮಯದಲ್ಲಿ ಮುಖ ಸೆಂಡ್ರಿಸ್ಕೊಂಡು, ಜೊತೆಗಿದ್ದ ಸಮಯದಲ್ಲಿ ಅನ್ಯಾಯಗಳನ್ನ ಮಾಡಿ ಅಂಥವರು ಸತ್ತ ಮೇಲೆ ಅಯ್ಯೋ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಅಳಬಹುದು. ಆದರೆ ನೀನು ಬದುಕಿದ್ದ ಅಷ್ಟೂ ಸಮಯ ನಿನ್ನ ಪ್ರತಿಶತ 100ರಷ್ಟು ಸೇವೆ ಮಾಡಿದ್ದೀಯ, 100ರಷ್ಟು ನಿನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದೀಯ, 100ರಷ್ಟು ಆ ಎಲ್ಲ ಕಷ್ಟ ಕಾಲಗಳಲ್ಲೂ ನೀನು ಗಂಡನನ್ನು ಬಿಟ್ಟುಕೊಟ್ಟಿಲ್ಲ ಅಥವಾ ಗಂಡ ನಿನ್ನನ್ನು ಬಿಟ್ಟುಕೊಟ್ಟಿಲ್ಲ. ಅಂದರೆ ಗಂಡ ಬದುಕಿದ್ದಾಗಲೂ ಅಥವಾ ಸತ್ತ ನಂತರವೂ ನಿನ್ನ ಪತಿವ್ರತೆ ಗುಣವನ್ನು ನೀನು ಹಾಗೆ ಉಳಿಸ್ಕೊಂಡಿದ್ದೀಯ. ನಿನಗೆ ದೇವರ ಅನುಗ್ರಹ ಇದೆ. ಮತ್ತು ಈ ಸಮಯದಲ್ಲಿ ಯಾವುದು ಮುಗಿದು ಹೋಯಿತೋ ಆ ವಿಚಾರ ನೀನು ಮರ್ತು ಬಿಡು ಅಂತ ನಾನು ಹೇಳುವಷ್ಟು ದಡ್ಡ ನಾನಲ್ಲ, ಅದನ್ನು ಮರೆಯೋಕ್ಕಾಗಲ್ಲ. ಆದರೆ ನಿನ್ನ ಮಗುವಿನ ಭವಿಷ್ಯ ನಿನ್ನ ನಾಳೆಗಳ ಭವಿಷ್ಯದ ಮೇಲೆ ಅಥವಾ ನಿನ್ನ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರುವಷ್ಟು ಇದನ್ನು ತುಂಬ ದೊಡ್ಡ ಸಂಕಟ ಅಂತ ಅಂದ್ಕೊಂಡು ಕೂತ್ಕೊಳ್ಬೇಡ. ಆದಷ್ಟು ಕೆಲಸ ಮಾಡು, ದುಡಿಮೆ ಮಾಡ್ಕೋ, ಸೇವಿಂಗ್ಸ್ ಮಾಡ್ಕೋ. ಊರಿನ ಜನ 1000 ಮಾತಾಡಲಿ ಅಥವಾ ಯಾವ ಕೆಟ್ಟ ದೃಷ್ಟಿಗಳಾದರೂ ನಿನ್ನ ಮೇಲೆ ಬೀಳಲಿ, ಕೆಟ್ಟ ದೃಷ್ಟಿಗಳು ನಿನ್ನ ಮೇಲೆ ಬಿದ್ದು ಮಾತ್ರ ನಿನ್ನ ಜೀವನ ಹಾಳಾಗಲ್ಲ. ನೀನು ಅದಕ್ಕೆ ಸ್ಪಂದಿಸಿದ್ರೆ ಮಾತ್ರ ನೀನು ಹಾಳಾಗ್ತೀಯ. ಇಲ್ಲಣ್ಣ, ನಾ ಅಂತದ ಆ ತರ ಮಟ್ಟಿಗೆ ಅಂದ್ರೆ ಹೋಗಲ್ಲಣ್ಣ. ಫ್ರೀ ಇದ್ರ ತಂದೇನಿದ್ ಕೆಲಸ ಮುಗಿಸ್ಕೊತ ನನ್ನ ಕಾರ್ಯಕ್ರಮ ಕೇಳ್ತೀನಿ. ಈಗ ನಾನು ಏನು ಹೇಳಿದ್ದೆ ಒಂದು ಕೇಳಿಸ್ಕೊ. ನಾನು ಏನು ಹೇಳಿದ್ದಂದ್ರೆ ಆ ಥರ ಹೋಗಲ್ಲ ಅಂದ್ರೆ ಅದರ ಅರ್ಥ ಎಲ್ಲದಕ್ಕೂ ಒಂದು ರಾಜಮಾರ್ಗ, ಒಂದು ಅನೈತಿಕ ಮಾರ್ಗ ಅಂತ ಇದೆ. ಹೌದಲ್ಲವ? ಕೇಳಿಸ್ಕೊ, ನಾನು ಹೇಳೋದು ಯಾವುದೋ ಒಂದು ಹೆಣ್ಣಾದರೂ ಮದುವೆ ಆಗಿದ್ದಾಳೆ, ಏನೋ ಕಾರಣಕ್ಕೆ ಗಂಡ ತೀರು ಹೋಗ್ಬಿಟ್ರು, ಒಂದು ಮಗು ಇದೆ ಅಥವಾ ಮಗು ಇಲ್ಲ, ಏನೇ ಇರಲಿ, ಗಂಡ ತೀರು ಹೋದಂತ ಕಾರಣಕ್ಕೆ ಒಂದು ರಾಜಮಾರ್ಗ ಇದೆ. ಏನು? ಗಂಡ ತೀರು ಹೋಗಿದ್ದಾರೆ, ಅದು ಲೋಕಕ್ಕೆ ಗೊತ್ತಿದೆ.
ಈಗ ತುಂಬ ಶಾಸ್ತ್ರೋಕ್ತವಾಗಿ ಅಂಥದ್ದೇ ನೊಂದಿರುವ ಯಾವುದೋ ಒಬ್ಬ ಪುರುಷ ಅಥವಾ ಏನೋ ಜೀವನದಲ್ಲಿ ಕಷ್ಟ ನೋಡಿರುವ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಯಾವುದೋ ಒಬ್ಬ ವ್ಯಕ್ತಿಯೊಂದಿಗೆ ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಅಗ್ನಿಸಾಕ್ಷಿಯಾಗಿ ಎಲ್ಲರ ಸಮ್ಮುಖದಲ್ಲಿ ಸಪ್ತಪದಿ ತೊಳೆದು ಮದುವೆ ಆಗಿ ಇನ್ನೊಂದು ಬದುಕು ಕಟ್ಟಿಕೊಂಡ್ರೆ ಅದು ಕೂಡ ರಾಜಮಾರ್ಗವೇ. ಲೋಕದ ದೃಷ್ಟಿಯಲ್ಲಿ ಗಂಡ ಸತ್ತೋದ್ಮೇಲೆ ಇನ್ನೊಂದು ಮದುವೆ ಆದ್ಲು ಅನ್ನೋದು ಏನೇ ಇರಬಹುದು, ಆದರೆ ಶಾಸ್ತ್ರೋಕ್ತವಾಗಿ ರಾಜಾರೋಷವಾಗಿ ರಾಜಮಾರ್ಗದಲ್ಲಾದ್ರೆ ಅದು ಅನೈತಿಕ ಅಂತ ಕರೆಯೋಕ್ಕಾಗಲ್ಲ. ಅಂದ್ರೆ ಕೇಳಿಸ್ಕೊ, ಪುರುಷನ ಸಹವಾಸ ಅನೈತಿಕ ಅಲ್ಲ, ಆದರೆ ಯಾವುದೇ ಶಾಸ್ತ್ರೋಕ್ತವಾಗಲ್ಲದೆ ಯಾವುದೇ ಹಿರಿಯರ ಸಮ್ಮತಿ ಇಲ್ಲದೆ ನಾನು ಸಹವಾಸ ಮಾಡಿದ್ರೆ ಅದು ಅಕ್ರಮ. ಅಂದರೆ ಅದರ್ಥ ಇದಾದ್ಮೇಲೆ ನೀನು ಯಾರೊಂದಿಗೂ ಮಾತಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಜಗತ್ತೇನಾದರೂ ತಿಳ್ಕೊಳ್ಳಿ, ನನ್ನ ಹಿಡಿತದಲ್ಲಿ ನಾನಿರಬೇಕು. ಅಂಥದ್ದೇನೋ ಒಂದು ಹೆಣ್ಣುಮಗಳು ಗಂಡ ಸತ್ತ ಮೇಲೆ ಮದುವೆ ಆಗೋದಾದರೆ ಅಥವಾ ಅಂಥ ಶಕ್ತಿ, ವಯಸ್ಸು, ಯೋಗ್ಯತೆ ಎಲ್ಲ ಇದ್ದರೆ ಆಮೇಲೆ ಅದು ರಾಜರೋಷವಾಗಿ ಒಂದೊಳ್ಳೆ ಮಾರ್ಗದಲ್ಲಿ ಆಗಬಹುದು. ಅದನ್ನು ಬಿಟ್ಟು ಹೊರಗಡೆ ದೃಷ್ಟಿಯಲ್ಲಿ ಇಲ್ಲ ನನಗೆ ಯಾರು ಬೇಡ, ನನ್ನ ಮಗು ನೋಡ್ಕೊಂಡಿರ್ತೀನಿ ಅಂತ ಹೊರಗಡೆ ಹೇಳೋದು, ಒಳಗಡೆ ಏನೋ ಕೆಟ್ಟ ವಿಚಾರಗಳನ್ನು ಮಾಡ್ತಾ ಹೋದಾಗ ಒಂದು ದಿವಸ ತುಂಬ ದೊಡ್ಡ ಮಟ್ಟಕ್ಕೆ ಸಮಾಜದ ಎದುರುಗಡೆ ಬೆತ್ತಲಾಗಬೇಕಾಗುತ್ತೆ. ಏನೇ ಮಾಡೋದಾದ್ರೂ ರಾಜಮಾರ್ಗ ಅಂತ ಇದೆಯವ, ನಾನು ಇನ್ನೊಂದು ಮದುವೆ ಆಯ್ತೀನಿ ರಾಜಮಾರ್ಗ, ಇಲ್ಲೋ ಆಗಲ್ವಾ, ಓಕೆ ಅದು ಫೈನ್. ಇಲ್ಲೇನಾಗುತ್ತೆ, ನಿಮ್ಮನ್ನ ಬೇಕಂತಲೇ ತಲೆ ಕೆಡಿಸುವ ಅಥವಾ ನಿಮ್ಮನ್ನು ಆಕರ್ಷಿಸುವ, ನಿಮಗೆ ಕೆಟ್ಟ ಹೆಸರು ತರುವ ಎಲ್ಲ ಪ್ರಯತ್ನಗಳು. ಒಂಟಿ ಹೆಣ್ಣು ಬದುಕೋದು ಸುಲಭ ಅಲ್ಲವಾ ಅಣ್ಣ? ಆ ತರ ಒಳಗಂದ್ರೆ ನಾ ಈಸಿಯಾಗಿ ಯಾರನ್ನೂ ನಂಬಂಗಿಲ್ಲಣ್ಣ. ಯಾಕತ್ ಕೇಳಣ, ಇದ್ದಾಗನೇ ನನ್ ಗಂಡಲ್ಲ ಅದನ್ನ ಕಲಿಸ್ಬಿಟ್ಟ. ನನ್ನ ರಿಯಲ್ ಹೇಳ್ಬೇಕಂದ್ರ ಸಾಯ್ಬೇಕಾ ಅವನ್ ಹೆಸರ್ನಾಗ ಸಾಯ್ಬೇಕಣ್ಣ. ಇನ್ನೊಬ್ಬರನ್ನ ಕಣ್ಣು ಎತ್ತಿವು ಯಾವಾಗೂ ನೋಡುದಿಲ್ಲ ನಾನು. ಈ ಕಾರ್ಯಕ್ರಮ ಯಾವಾಗೂ ಇರ್ತೈತಣ್ಣ. ಯಾವ್ದ ಕಾರಣಕ್ಕೂ ಒಂದ್ ಇಂಚಿನ ತಪ್ಪು ಮಾಡಲ್ಲ ನಾನು. ಗ್ರೇಟ್ ಅವ, ಅದು ನಿಜಕ್ಕೂ ಅದ್ಭುತ. ನಿಜಕ್ಕೂ ನೀನು ಏನು ಮಹಾತಾಯಿ. ಅಣ್ಣ ನಂಗೆ ಏನ್ ಪ್ರೀತಿ ಕೊಡ್ಬೇಕಲ್ಲ ಅಣ್ಣ, ಅವ್ರೆಲ್ಲಾ ಪ್ರೀತಿ ಕೊಟ್ಟಾರ. ಅದನ್ನ ಬಿಟ್ರೆ ನನ್ಗೆ ಇನ್ನೊಬ್ಬರಿಂದ ಯಾವ ಗಂಡ್ ಮಕ್ಕಳು ನಂಬಂಗಿಲ್ಲ ನಾನು. ಅದ್ರಾಗ ಫಸ್ಟ್ ಆಫ್ ಆಲ್ ನಂಗೆ ಯಾವಾಗ ಮೆಚುರಿಟಿ ಬರ್ತಲ್ಲಣ್ಣ, ಅವಾಗಿಂದ ನಾ ಯಾರನ್ನೂ ನಂಬಂಗಿಲ್ಲ ನಾನು. ಇರ್ಲವ ನೋಡ್ತಾಯಿ, ನಾನು ಹೇಳೋದು ಬದುಕು, ನಾನೇನೇ ನನ್ನ ಕೆಲಸ ಮಾಡ್ಕೊಂಡು ನಾನು ಪಾಡಿಗೆ ನಾನು ಯಾರ ಸವಾಸಕ್ಕೆ ಹೋಗ್ದಂಗೆ ಬದುಕ್ತೀನಿ ಅಂದರೂ ಕೂಡ ಆಗಾಗ ಜೀವನದಲ್ಲಿ ಕಷ್ಟಗಳು ಅಂತ ಬರ್ತವೆ. ಇನ್ನೊಬ್ಬರು ಸಹಾಯಗಳು, ಇನ್ನೊಬ್ಬರು ಸಹಾಯಹಸ್ತಗಳು ಬೇಕೇ ಬೇಕಿರ್ತವೆ, ಹೌದಲ್ಲವಾ? ನೋಡ್ತಾಯಿ, ನಾನು ಹೇಳೋದು ಕೇಳಿಸ್ಕೊ. ಎಲ್ಲ ಪುರುಷರ ಮೇಲೆ, ಎಲ್ಲ ಮನುಷ್ಯರ ಮೇಲೆ ನಂಬಿಕೆ ಕಳ್ಕೊಳ್ಬೇಡ. ಯಾವ ಭಗವಂತನನ್ನು ನಾವೆಷ್ಟೇ ಪೂಜಿಸಿದ್ರು ಭಗವಂತ ಬಂದು ನಮಗೇನು ಮಾಡಲ್ಲ. ಎಲ್ಲ ಮನುಷ್ಯರ ಮೂಲಕನೇ ಅವನು ನಮ್ಗೆ ಉಪಕಾರ ಮಾಡಿಸೋದು. ಅಂದರೆ ನಾನು ಏನು ಹೇಳ್ತೀನಿ, ಯಾರು ನಿನ್ನೊಂದಿಗೆ ಏನಾದರೂ ಅಂದುಕೊಳ್ಳಿ, ನಿನ್ನ ಬಗ್ಗೆ ಏನಾದರೂ ಮಾತಾಡಿಕೊಳ್ಳಿ, ಅವನು ಪುರುಷನೇ ಆಗಲಿ ಮಹಿಳೆಯೇ ಆಗಲಿ, ಎಲ್ಲರನ್ನೂ ನಂಬು ಅಂದ್ರೆ ಅದರ ಅರ್ಥ ಹೊಸ್ಲಿಂದ ಒಳಗಡೆ ಬಿಟ್ಟುಕೋ ಅಂತಲ್ಲ, ಮಾತಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಈಗ ನಾನು ಅಯ್ಯೋ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಸರ್, ಏನೂ ಇಲ್ಲ, ನಾಳೆ ಏನೋ ಆದಾಗ ನಿನ್ನ ನೆಂಟರುಗಳು ದೂರದಿಂದ ನಿನ್ನ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ನೀನು ಏನೋ ಆಗ್ಬಿಟ್ಟಿರುತ್ತೆ. ಆದರೆ ಅಕ್ಕಪಕ್ಕದಲ್ಲಿರೋರೇ ನಿನ್ಗೆ ಉಪಕಾರ ಮಾಡಬೇಕು, ಹೌದಲ್ಲವಾ? ಹಾಗಾಗಿ ನಂಬಿಕೆ ಅನ್ನೋದು ಅದು ಬಹಳ ದೊಡ್ಡ ಔಷಧಿ. ಈಡು ಆದರೆ ಈ ಭಾವನೆ ನನಗೆ ಯಾರ ಮೇಲೂ ಇಲ್ಲ, ಅಂಡ್ ಯಾರೋ ನನ್ನ ಮೇಲೆ ಹಾಕ್ಲಿಕ್ಕೆ ಬಂದರೂ ನಾನು ಅದನ್ನು ಸ್ವೀಕರಿಸದಷ್ಟು ನಾನೀಗ ಆ ಎತ್ತರಕ್ಕೆ ತಲುಪಿದ್ದೀನಿ ಅಂದಾಗ ಯಾರು ಏನು ಅಂದ್ಕೊಂಡ್ರೇನು? ಹೌದಣ್ಣ. ಅಣ್ಣ ಮತ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಜೀವನದಾಗ ಇಷ್ಟೆಲ್ಲ ನೋಡೇನಿಲ್ಲ ಅಣ್ಣ. ಯಾರ ಹೆಂಗ್ ಮಾತಾಡ್ತಾರ ಅನ್ನೋದೆಲ್ಲ ಗೊತ್ತೈತೆ ನನಗ. ಯಾರ ಅಂದ್ರ ಒಂದ್ ಹೆಣ್ ಹಿಂಗೈತಂದ್ರ ಏನೋ ಒಂದ್ ಮಾಡ್ತಾರಣ್ಣ, ಅದೆಲ್ಲ ಅರಿವು ಐತಣ್ಣ ನನಗ. ಹಂಗೆಲ್ಲ ಅವ್ರು ಹೆಂಗ್ ಮಾತಾಡ್ತಾರೋ, ನಾರ್ಮಲ್ ಆಗಿ ಎಲ್ಲಾರು ಹೆಂಗ್ ಮಾತಾಡ್ತಾರೋ ಎಲ್ಲ ಗೊತ್ತಾಗ್ತೈತಣ್ಣ ನನಗ. ಅಷ್ಟೆಲ್ಲ ಇದ್ದಿನಲ್ತ ಅಷ್ಟು ಧೈರ್ಯ ತಗೊಂಡಾನ, ಎಷ್ಟು ಗಟ್ಟಿ ನಿರ್ಧಾರ ಮಾಡ್ಕೊಂಡ್ ನಿಂತಿದ್ದನ ಈಗ ನಾ. ಗ್ರೇಟ್ ಬಾ. ನಾನು ಇನ್ನೊಂದು ಏನು ಹೇಳೋದಂದ್ರೆ, ಮಗುವಿನ ಬದುಕಿನ ಜೊತೆಗೆ ನಿಂದು ಒಂದು ಬದುಕು. ನೀನು ಮಾನಸಿಕವಾಗಿ ದೈಹಿಕವಾಗಿ ನಿನ್ನನ್ನು ಚೆನ್ನಾಗಿಟ್ಟುಕೊಳ್ಳುವ ಜವಾಬ್ದಾರಿ ಸ್ವಯಂ ನಿನ್ನದೇ ಆಗಿದೆ. ಯಾರೆಷ್ಟೇ ಧೈರ್ಯ ಹೇಳಬಹುದು, ಯಾರೆಷ್ಟೇ ಸಾಂತ್ವನ ಹೇಳಬಹುದು, ಯಾರೆಷ್ಟೇ ನಿನಗೆ ನಾನಿದ್ದೀನಿ ಅಂತ ಹೇಳಬಹುದು, ಅಂತಿಮವಾಗಿ ನಾವು ನಮ್ಮ ದೇಹ, ಮನಸ್ಸು, ಬುದ್ಧಿ ಹಾಗೂ ನಮ್ಮ ಎಲ್ಲ ಬದುಕಿನ ಜವಾಬ್ದಾರಿ ನನ್ನದೇ ಆಗಿದೆ, ನಮ್ಮದೇ ಆಗಿದೆ. ಮಗುವಿನ ಜವಾಬ್ದಾರಿ ನೀನು ತಗೊಳ್ತಿ, ನಿನ್ನ ಜವಾಬ್ದಾರಿ ಯಾರು ತಗೊಳ್ಳಲ್ಲ. ನಿನ್ನ ಜವಾಬ್ದಾರಿ ನೀನೇ ತಗೊಳ್ಬೇಕು.
ನೀನು ಟೈಲರಿಂಗಲ್ಲಿ 5 ದುಡಿತೀಯೋ, 10 ದುಡಿತೀಯೋ, 500 ದುಡಿತೀಯೋ, 1000 ದುಡಿತೀಯೋ, 1,00,000 ದುಡಿತೀಯೋ, ಅಂತಿಮವಾಗಿ ಎಲ್ಲೂ ಯಾವುದನ್ನು ಹಂಚ್ಕೊಳ್ಳೋಕೆ ಹೋಗಬೇಡ. ನಾನು ಅಂದರೆ ಗಂಡ ಇದ್ದ ಕಾಲದಲ್ಲಾಗಲಿ ಅಥವಾ ಇಲ್ಲದ ಕಾಲದಲ್ಲಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ತನ್ನ ಬದುಕಲ್ಲಿ ಏನು ನಡೀತಿದೆ ಅಂತ ಹೆಚ್ಚು ಹೇಳಿಕೊಂಡು ಬಂದಷ್ಟು ಅದು ಅಪಾಯ. ಯಾವುದು ಯಾರಿಗೂ ಗೊತ್ತಿಲ್ವೋ ಅದನ್ನು ಕೆಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಎಲ್ಲರಿಗೂ ಗೊತ್ತೋ ಅದನ್ನು ಬೇಗ ಕೆಡಿಸೋಕೆ ಜನ ಪ್ರಯತ್ನ ಮಾಡ್ತಾರೆ. ಅಂದರೆ ಸುಂದರವಾದದ್ದನ್ನು ಬೇಗ ಕೆಡಿಸೋ ಪ್ರಯತ್ನವನ್ನು ಈ ಸಮಾಜ ಮಾಡುತ್ತೆ. ಹಾಗಾಗಿ ಹೆಚ್ಚಾಗಿ ಯಾವುದನ್ನು ನನ್ನ ಬದುಕಲ್ಲಿ ಇದು ನಡೀತಾ ಇದೆ, ಹಿಂಗೆ ನಡೀತಾ ಇದೆ, ಹಿಂಗೆ ನಡೀತಾ ಇದೆ ಅಂತ ಹೆಚ್ಚು ಒಂಟಿ ಹೆಣ್ಮಗಳಾಗಿ ಆದಷ್ಟು ನೀವು ಎಲ್ಲೋ ಯಾರು ಗುರುಗಳ ಬಳಿನೋ ಅಥವಾ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳಂಗಿಲ್ಲ. ನನಗೆ ಬೆಸ್ಟ್ ಫ್ರೆಂಡ್ ಇದ್ದಿದ್ದು ಒಬ್ರನ್ನ, ಅವರು ನನ್ಕಿಂತ ಸೀನಿಯರ್ ದಾರಣ್ಣ. ಅವ್ರನ್ನ ಬಿಟ್ರೆ ಯಾರು ಹಂಗಿ ಅಂದ್ರೆ ಎಲ್ಲಾರು ಕಾಂಟ್ಯಾಕ್ಟ್ ಇದಾರಣ್ಣ. ಎಲ್ಲಾರು ಇರ್ಬೇಕವ ನಗ್ನಗ್ತಾ ಮಾತಾಡ ಅಂದ್ರ ಹೆಂಗ ಆರಾಮ ಊಟ ಆಯ್ತು ಇಷ್ಟ ಅಣ್ಣ. ಅದ್ರೊಳ ಅವ್ರೊಬ್ರು ಅಷ್ಟೇ ಕ್ಲೋಸ್ ಅಣ್ಣ, ಅವ್ರ ನಮ್ಕಿಂತ ಸೀನಿಯರ್ ದಾರಣ್ಣ. ಅವ್ರನ್ನ ಬಿಟ್ರೆ ನಾ ಹಿಂಗತ್ತೇಳಿ ಯಾರ ಮುಂದೆ ಹೇಳ್ಕೋದಾಗ್ಲಿ ಮಾಡ್ಕೋದಾಗ್ಲಿ ಏನೂ ಮಾಡಂಗಿಲ್ಲ ನಾನು. ಇರ್ಲಿ ತಾಯಿ, ಅದೊಂದು. ಜೊತೆಗೆ ನೀವು ಇನ್ನೊಂದೇನು ಆಗುವ ಆಲೋಚನೆ ನಿಮಗಿಲ್ಲ ಅಂತ ಅನ್ನೋದಾಗಿರೋದ್ರಿಂದ ಸೊ ಆ ಮಗುವಿಗೂ ಅಜ್ಜಿ ತಾತನ ಸಂಪರ್ಕವನ್ನ ಬಿಡಿಸಬಾರ್ದು. ಯಾವ್ದೇ ಕಾರಣಕ್ಕೂ ಬಿಡ್ಸಲ್ಲ ನಾನು. ಇಲ್ಲ ನಾನು ಯಾವ್ದೋ ಕಾರಣಕ್ಕೂ ಬಿಡ್ಸಂಗಿಲ್ಲ. ಅವ್ರ ಪಪ್ಪನ ಆಸೆ ಐತನ. ಹೆಂಗ್ ಗೊತ್ತೈತೆ ನನ್ನ ಅವ್ರ ಫ್ಯಾಮಿಲಿ ಒಳಗೆಲ್ಲಾ ಒಂಥರ ದೊಡ್ಡ ವ್ಯಕ್ತಿ ಇದ್ದಂಗಿದ್ರಣ್ಣ ಅವ್ರ ಪಪ್ಪ. ಆ ಕಡೆ ಎಲ್ಲ ಸಂಪರ್ಕ ಅಂತ್ರು ಏನು ಕಡಿತಂತ್ರು ಮಾಡಂಗಿಲ್ಲ ನಾನು. ಬೇಡವ, ಈಗ ಮಾಡಿ ಏನೂ ಆಗಬೇಕಾದ್ದಿಲ್ಲ. ಸೊ ಯಥಾವತ್ ಅಲ್ಲೂ ಇಲ್ಲೂ ಓಡಾಡಿಕೊಂಡು ನಿನ್ನ ಕೆಲಸ ಮಾಡಿಕೊಂಡು ಹಿರಿಯರ ಸೇವೆ ಮಾಡಿಕೊಂಡು ನಿನ್ನನ್ನು ನೀನು ಕಾಳಜಿ ಮಾಡಿಕೊಂಡು ದೇವರನ್ನು ನಂಬುತ್ತಾ ನಿನ್ನ ಜೀವನವನ್ನು ಮಾಡ್ತಾಯಿ. ನೋಡವ, ಅಂತಿಮವಾಗಿ ನಾವೆಲ್ಲರೂ ಎಲ್ಲಿಗೆ ಹೋಗಿ ತಲುಪೋರಿದ್ದೀವಿ ಎಂದು ನಾವಿಲ್ಲಿಂದ ಮಾಯವಾಗೋರಿದ್ದೀವಿ ದೈಹಿಕವಾಗಿ ನಮ್ಮ ಯಾರಿಗೂ ಗೊತ್ತಿಲ್ಲ. ಸೊ ನನ್ನ ಬದುಕಲ್ಲಿ ಹಿಂಗಾಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಂಡ್ರೆ ಯಾವುದೂ ಬದುಕಲ್ಲಿ ಬದಲಾವಣೆ ಆಗುವುದಿಲ್ಲ. ಆಯಿತು, ಹೋಗೋರೆಲ್ಲ ಹೋಗ್ತಾ ಇರಲಿ, ಬರೋರೆಲ್ಲ ಬರ್ತಾ ಇರಲಿ, ನಾವು ಒಂದು ದಿವಸ ಹೋಗೋರಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಜವಾಬ್ದಾರಿಗಳಿದ್ದಾವೆ. ಅತ್ತೆ ಮಾವು ನೋಡ್ಕೊಳ್ಳೋದ್ರಿಂದ ಹಿಡಿದು ಮಕ್ಕಳ ಮಗು ನೋಡ್ಕೊಳ್ಳೋದ್ರಿಂದ ಹಿಡಿದು ಜೊತೆಗೆ ನಾನು ಯಾರಿಗೂ ಭಾರ ಆಗದಂಗೆ ನನ್ನನ್ನು ನಾನು ದುಡ್ಕೊಂಡು ನಾಳೆ ಮಗುವಿಗೇನೋ ಮಾಡಬೇಕು ಅಂದಾಗ 4 ಕಾಸು ಉಳಿಸ್ಕೊಂಡು ಈ ಸಮಾಜದಲ್ಲಿ ಗಂಡ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ 4 ಮಾತುಗಳು ಬರ್ತವೆ. ಯಾರೋ ಏನೋ ಅಂದರು, ಅದು ಇದು ಕಿವಿಗೆ ಬೀಳುತ್ತೆ. ಎಲ್ಲ ಕೃಷ್ಣನಿಗೆ ಬಿಟ್ಟಿದ್ದು, ನಾನು ಇದಕ್ಕೇನೂ ಉತ್ತರ ಕೊಡಲ್ಲ, ದೇವ್ರಿಗೆ ಗೊತ್ತು ನಾನೇನು ಅಂದ್ಕೊಂಡು ನಿನ್ನ ಅಂತರಂಗದಲ್ಲಿ ನೀನು ನಿಶಬ್ದವಾಗಿ ಮೌನ ತಾಳಿ ಮುಖದ ಮೇಲೆ ನಗು ಇಟ್ಕೊಂಡು ಮುಂದೆ ಸಾಗಬೇಕು. ಮಾತು ಕೊಡೋದಕ್ಕಿಂತ ಅಲ್ಲಿಂದ ಜಾಗ ಖಾಲಿ ಮಾಡು. ಅಂದ್ರೆ ಈಗ ಹೆಂಗ್ ಗೊತ್ತೈತೆ ನನ್ನ ಸ್ವಲ್ಪ ಪಟ ಮಾತಾಡ್ಬಿಡ್ತೆ ನನ್ನ ಇಕ್ಕಿಗೇನು ನೋವನ ಇಲ್ಲ ಅನ್ನೋ ರೀತಿಯಾಗಿ ಇರ್ತೇನೆ. ನನ್ನ ಮನಸ್ಸಿನಾಗ ಬೇಕಾದಷ್ಟು ನೋವಿದ್ರು ನಾನು ಒಕ್ಕೋತನ ಮಾತಾಡ್ತೇನೆ ಎಲ್ಲರ ಜೊತೆನು. ಅದೊಂದ್ ಸ್ವಭಾವ ಐತನ. ನಾನು ಬೇಕಾದಷ್ಟು ಮನಸ್ಸಿನಾಗ ನೋವು ಇಟ್ಕೊಂಡ್ರು ಮ್ಯಾಗ ನಕ್ಕೋತನ ಮಾತಾಡ್ತೇನೆ. ಇನ್ನೂ ಮಣ್ಣು ಯಾರ ಮನಸ್ಸಿಗೂ ನೋವಾಗುವಂಗ ಯಾರಿಗೂ ಮಾತಾಡಂಗಿಲ್ಲ ನಾನು. ಆಗ್ಲವಾ? ನನಗನ್ಸುತ್ತೆ ಈ ಕಾರ್ಯಕ್ರಮವನ್ನು ಕೇಳುವ ಸಾವಿರಾರು ಲಕ್ಷಾಂತರ ಜನಕ್ಕೆ 27 ವರ್ಷದ ಒಂದು ಹೆಣ್ಣುಮಗಳು, ಒಂದು ಮಗು ಇದೆ, ಗಂಡನ ಕಳ್ಕೊಂಡು ಇನ್ನು 27 ವರ್ಷಕ್ಕೆ ಎಷ್ಟೋ ಹೆಣ್ಣುಮಕ್ಳುಗಳು ಇನ್ನೂ ಜೀವನವನ್ನೇ ನೋಡಿರಲ್ಲ, ಓದಿಕೊಂಡು ಎಂಜಾಯ್ ಮಾಡಿಕೊಂಡು ಬದುಕೋ ಎಷ್ಟೋ ಹೆಣ್ಣುಮಕ್ಕಳಿದ್ದಾರೆ. ಗೊತ್ತು ಗುರಿ ಇಲ್ಲದೆ ಓಡಾಡ್ತಿದ್ದಾರೆ, ಅವ್ರ ಜೀವನ ಎಂಜಾಯ್ ಮಾಡ್ತಿದ್ದಾರೆ. ಅಂಥ ಸಮಯದಲ್ಲಿ 27 ವರ್ಷಕ್ಕೆ ಗಂಡನ ಕಳ್ಕೊಂಡು ಒಂದು ಮಗು ಇರುವ ನೀವು ಇವತ್ತು ಅತ್ತೆ ಮಾವ ಜವಾಬ್ದಾರಿ ತಗೊಂಡು, ಮಗುವಿನ ಜವಾಬ್ದಾರಿ ತಗೊಂಡು, ಟೈಲರಿಂಗ್ ಮಾಡಿಕೊಂಡು, ನನಗನ್ಸುತ್ತಾಯಿ ಎಲ್ಲೋ ಕೆಲವು ಜನ ಮಾತ್ರ ನಿಮ್ಮಂಥವ್ರು ಬರ್ತಾರೆ ಈ ಭೂಮಿ ಮೇಲೆ. ಗೊತ್ತಿಲ್ಲ, ನಿಮ್ಮ ಕರ್ತವ್ಯವನ್ನು ಪೂರ್ಣವಾಗಿ ಮುಗಿಸಿ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಬೇಡಿ. ಅಂತಿಮವಾಗಿ ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದೇ ನಡೆಯೋದವ. ನೀವು ದೇವರನ್ನು ನಂಬಿ ಬಿಡಿ. ಆದರೆ ಭಗವಂತ ಎಲ್ಲ ಮುಂಬರುವ ಎಲ್ಲ ಕಷ್ಟ, ಈಗ ನಮ್ಮ ಹಣೆ ಬರದಲ್ಲಿ ನಮ್ಮ ಪ್ರಾರಬ್ಧದಲ್ಲಿ ಏನೋ ಕೆಟ್ಟದ್ದಿದೆ, ನೀವು ಪೂಜೆ ಮಾಡದೇ ಇರಿ. ನಿಮ್ಮ ಬದುಕಲ್ಲಿ ಏನು ಹಿಂದೆ ಏನು ನೀವು ಮಾಡಿದ್ದೀರೋ ಅದು ನೀವಿಲ್ಲ ಅನುಭವಿಸ್ಲೇಬೇಕು. ಅದು ಒಳ್ಳೇದಾದರೂ ಆಗಿರ್ಬೋದು, ಕೆಟ್ಟದಾದರೂ ಆಗಿರ್ಬೋದು. ಸೊ ನಾ ಇನ್ನೊಂದು ಏನ್ ಹೇಳ್ಬೇಕಂದ್ರ, ನನ್ ಈಗ ಸ್ವಲ್ಪ ಇದು ಪ್ರೆಗ್ನೆನ್ಸಿ ಇದೊಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ನನಗ. ಇವತ್ ನಾನು 4 ಗಂಟೆ ಕೇಳಣ ನನ್ ಗಂಡನ, ನಾ ಯಾವ ಪೂಜೆ ಅಂತ ಎಲ್ಲಾ ಪೂಜೆ ಮಾಡಕ್ ಬಂದಾರ ನನ್ ಗಂಡ. ಅಟ್
ಕಷ್ಟಪಟ್ಟು ಹಡ್ದಿವಲ್ಲ ನನಗ ಯಾವ್ದ ಕಾರಣಕ್ಕೂ ಅವ್ರು ಸತ್ರು ನಮ್ ಜೋಡ ಅದಾರು ಅನ್ನೋ ನನ್ ಫೀಲಿಂಗ್ ಅನ್ನ ಅವ್ರು. ಖಂಡಿತನವ್ವ. ನೋಡ್ತಾಯಿ, ದೇವರಾಗ್ಲಿ ದೆವ್ವ ಆಗ್ಲಿ ನನ್ನ ನಂಬಿಕೆಯಲ್ಲಿ ಮಾತ್ರ. ಕತ್ಲ ಮನೆಯಲ್ಲಿ ದೆವ್ವ ಇದೆ ಅಂತ ಅಂದ್ಕೊಳ್ತಿದ್ದಾನಲ್ಲ, ಅವಂದು ಒಂದು ನಂಬಿಕೆನೆ. ಇಲ್ಲ ಎಲ್ಲ ಕಡೆ ದೇವರಿದ್ದಾನೆ ಅಂತ ಯಾರೋ ಅಂದ್ಕೊಳ್ತಿದ್ದಾನಲ್ಲ, ಅವಂದು ಒಂದು ನಂಬಿಕೆನೆ. ದೆವ್ವ ಆಗ್ಲಿ ದೇವರಾಗ್ಲಿ ಕಣ್ಮುಂದೆ ಯಾವತ್ತೂ ಬಂದಿಲ್ಲ, ಇಬ್ಬರದ್ದು ನಂಬಿಕೆನೆ, ಹೌದಲ್ವೇ? ಹಾಗೆ ಕಣ್ಣಿಗೆ ಕಾಣದೇ ಇರೋ ದೇವರಿದ್ದಾನೆ ಅನ್ನೋದಾದ್ರೆ ಕಣ್ಣಿಗೆ ಕಾಣದೇ ಇರೋ ಗಂಡನೂ ಇದ್ದಾನೆ. ಆ ನಂಬಿಕೆಯಲ್ಲಿ ಜೀವನ ಮಾಡಿ. ಸೊ ನೀವು ನಿಮ್ಮ ಮಾತಿನ ಮೂಲಕ, ನಿಮ್ಮ ಕಥೆಯನ್ನು ಹೇಳ್ಕೊಳ್ಳೋ ಮೂಲಕ ನಮಗೆಲ್ಲರಿಗೂ ಒಂದು ದೊಡ್ಡ ಜೀವನ ಪಾಠ ಹೇಳಿದ್ದೀರಿ. ಇದಕ್ಕಿಂತ ಒಂದು ಹೆಣ್ಣಿಗೆ ಇನ್ನೊಂದು ಕಷ್ಟ ಏನು ಬರ್ಬೋದವ್ವ? ಇವತ್ತು ಚಿಕ್ಕ ಪುಟ್ಟ ನಮ್ಮ ಹುಡುಗ ಮೆಸೇಜ್ ಮಾಡಲಿಲ್ಲ, ಅಥವಾ ನಮ್ಮ ಅಪ್ಪ ಗಾಡಿ ಕೊಡಿಸ್ಲಿಲ್ಲ, ಅಥವಾ ನಮ್ಮ ಹುಡುಗ ಲವ್ನ ಬ್ರೇಕಪ್ ಮಾಡಿಬಿಟ್ಟ, ಅದು ಇದು ಏನೋ ಚಿಕ್ಕ ಪುಟ್ಟ ಸಿಲ್ಲಿ ರೀಸನ್ಗಳಿಗೋಸ್ಕರ ಕೈ ಕೂಯ್ಕೊಂಡು ಅಥವಾ ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗೋ ಹೆಣ್ಮಕ್ಳ ನಡುವೆ ನೀವು ಬದುಕನ್ನು ಬಂದಂತೆ ಸ್ವೀಕರಿಸಿ ಯಾರನ್ನೂ ದೂಷಿಸ್ತಾ ಇಲ್ಲ ನೀವು. ಅದು ನಿಮ್ಮ ದೊಡ್ಡ ಗುಣ. ಅಯ್ಯೋ ನನಗೆ 20 ವಯಸ್ಸಿಗೆ ಮದುವೆ ಮಾಡಿಬಿಟ್ರು, 18ಗೆ ಮಾಡಿಬಿಟ್ರು, ನನ್ನ ಬದುಕು ಹಿಂಗಾಯ್ತು ಅಂತ ನೀನು ಯಾರನ್ನೂ ದೂಷಿಸ್ತಾ ಇಲ್ಲ. ಏನು ಬಂದಿದೆಯೋ ಅದನ್ನು ನಗನಗ್ದ ಸ್ವೀಕರಿಸ್ಬಿಟ್ಟಿದ್ದೀಯ ನೀನು. ಹೌದಣ್ಣ, ನನ್ ಮಗಗ ಆಶೀರ್ವಾದ ಮಾಡಣ್ಣ. ನಂಗೆ ಯಾರ್ದು ಅವಶ್ಯಕತೆನೇ ಇಲ್ಲ, ತಿಳ್ಕೊಂಡ್ಬಿಟ್ಟೇನೆ. ನಾ ಫೇಸ್ ಮಾಡ್ಬೇಕಣ್ಣ ಈ ಜಗತ್ತ, ಬಿಟ್ರೆ ನನ್ ಮಗ ಮಾಡ್ಬೇಕಣ್ಣ. ನಾವ್ ತಾಯಿ ಮಗ ಬಿಟ್ರೆ ಯಾರು ಫೇಸ್ ಮಾಡಕ್ ಆಗಂಗಿಲ್ಲ ನಮ್ ಜಾಗ ಮಾತ್ರ. ಇರ್ಲಿ ತಾಯಿ, ನಿಮ್ಮ ಆಲೋಚನೆಗಳು ಹಾಗೂ ನೀವು ಮಾಡೋ ಹಿರಿಯರ ಸೇವೆಗಳು ಹಾಗೂ ಇಲ್ಲಿವರೆಗೂ ನೀವು ನಡ್ಕೊಂಡಿರೋ ಧರ್ಮದ ದಾರಿ ಇವೆಲ್ಲವೂ ಒಟ್ಟಾರೆಯಾಗಿ ದೈವಾನುಗ್ರಹ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ. ಯಾರ ಆಶೀರ್ವಾದವೂ ಬೇಡ. ಹಾಗೂ ನನ್ನ ತುಂಬು ಹಾರೈಕೆ, ನನ್ನ ಪ್ರಾರ್ಥನೆ, ನೀವು ನಿಮ್ಮ ಮಗು ಹಾಗೂ ನಿಮ್ಮ ಕುಟುಂಬ, ನಿಮ್ಮ ತವ್ರ ಮನೆ ಆಗಿರ್ಬೋದು, ಗಂಡನ ಮನೆ ಆಗಿರ್ಬೋದು, ಯಾವುದೇ ರೀತಿಯ ವಿಷಮ ಪರಿಸ್ಥಿತಿಗಳು ಅಥವಾ ಕೆಟ್ಟ ಕಳಂಕಗಳು ಬರದಂತೆ, ಕೆಟ್ಟ ದೃಷ್ಟಿಗಳು ಬೀಳದಂತೆ ನಿನ್ನ ಬದುಕನ್ನು ನೀನು ಚೆನ್ನಾಗಿ ನಡೆಸವ್ವ. ನಿನಗೆ ಆ ಶಕ್ತಿ ಇದೆ, ಏನು ಬಂದರೂ ಫೇಸ್ ಮಾಡೋ ಶಕ್ತಿ ನಿನಗಿದೆ. ಹಾಗಾಗಿ ಸಮಾಜ ಮದುವೆ ಆಗೋದ್ರ ಬಗ್ಗೆ ಅಥವಾ ಆಗದೆ ಇದ್ದಿದ್ರ ಬಗ್ಗೆ ಏನಾದರೂ ಹೇಳೋ ಕಾಲ ಒಂದು ಮುಂದೆ ಬಂದೇ ಬರುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೋ. ಆದರೆ ನೀವು ಈ ನಿರ್ಧಾರ ಯಾಕೆ ತಗೊಂಡಿದ್ದೀರಿ ಅಥವಾ ಈ ನಿರ್ಧಾರ ತೆಗೆದುಕೊಂಡು ನಿನ್ನ ಮಗುವಿನ ಭವಿಷ್ಯ ರೂಪಿಸುವ ಉದ್ದೇಶ ಇರುವ ನಿಮ್ಮ ಅಂತರಂಗದ ಭಾವನೆ ಜಗತ್ತಿಗೆ ಅರ್ಥ ಆಗದೆ ಇರಬಹುದು. 27ಕ್ಕೆ ಆಗಿಲ್ಲ ಇವಳು, ಇನ್ನೊಬ್ಬ ಗಂಡ ಸತ್ತ ಮೇಲೆ 27 ವರ್ಷಕ್ಕೆ ಇವಳು ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ ಜಗತ್ತು 1000 ಕತೆ ಕಟ್ಲಿ. ಜಗತ್ತಿನ ಅಂತಹ ಮಾತುಗಳು ನಿನ್ನ ಕಿವಿಗೆ ಬಿದ್ದು ನಿನ್ನ ಹೃದಯ ಹೊಡೆದೋಗೋ ಒಂದು ಕಾಲ ಬಂದೇ ಬರುತ್ತೆ. ಆದರೆ ನೀವಿರುವ ಮೈಂಡ್ ಸೆಟ್ ಅಥವಾ ನೀವು ತೆಗೆದುಕೊಂಡಿರೋ ನಿರ್ಧಾರಕ್ಕೆ ನೀವು ಗಟ್ಟಿಯಾಗಿ ನಿಂತಿದ್ದೀರಿ. ಅದಕ್ಕೂ ನಿಮಗೆ ಒಳ್ಳೆ ಕಾರಣವೂ ಇದೆ. ಮತ್ತು ಹಾಗೆ ಇವತ್ತು ನಿಮ್ಮನ್ನು ಬಿಟ್ಟು ದೈಹಿಕವಾಗಿ ದೂರವಾಗಿರುವ ಗಂಡನ ಪ್ರೀತಿ, ಅವರ ಕಾಳಜಿ, ಅವರ ನೆನಪುಗಳಲ್ಲೇ ನನ್ನ ಜೀವನ ಪೂರ್ತಿ ಕಳೀತೀನಿ ಆ ಮಗುವನ್ನು ನೋಡಿಕೊಂಡು ಅನ್ನುವ ನೀವು ಹೆಣ್ಣುಮಗಳು ನಿಜಕ್ಕೂ ಈ ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಅದನ್ನು ನಾನು ಸಾಧಿಸಿ ತೋರಿಸೋದಷ್ಟೇ ಬಾಕಿ. ಮಾಡ್ತಾ ಇದ್ದೀಯಾ, ಆದರೆ ದೇವರು ಬೇಕಂತಾನೆ ಪರೀಕ್ಷೆಗಳನ್ನು ಕೊಡ್ತಾನೆ. ಹೆಂಗಿರ್ತವೆ ಅಂದರೆ, ರಾತ್ರಿ ಮಾಡಿದ ಗಟ್ಟಿ ನಿರ್ಧಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಏನೋ ಕಾರಣ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಸಮಾಜ ನೋಡು ಹಿಂಗೆ ಮಾಡ್ಕೊಂಬಿಟ್ಲು, ಗಂಡ ತೀರೋದ ಮೇಲೆ ಮದುವೆ ಆಗೋಂದ್ರು ಆಗಲಿಲ್ಲ, ಇವಾಗ ನೋಡು ಇವಳು ಹಿಂಗಿದ್ದಾಳೆ ಹಂಗಿದ್ದಾಳೆ ಅಂತ 1000 ಜನ 1000 ಮಾತಾಡಲಿ. ನೀವು ಏನು ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತಿದ್ದೀರಿ ಅದೇ ನಿರ್ಧಾರಕ್ಕೆ ನಿಲ್ಲಿ. ಇನ್ನೊಂದಾಗಿ ಏನೋ ಸುಖವಾಗಿದ್ಬೋಡ್ಬೋದು ಅಂತ ನಾನು ಏನು ಹೇಳಲ್ಲ, ಬಟ್ ನಿನ್ನ ನಿರ್ಧಾರವನ್ನು ನಾನು ಗೌರವಿಸ್ತೀನಿ ತಾಯಿ. ಎರಡೂ ಮನೆಯಲ್ಲಿ ಓಡಾಡ್ಕೊಂಡು ಚೆನ್ನಾಗಿರುವ ಅಷ್ಟೇ. ನಂಗ್ ಮತ್ತಿಟ್ಟ ಅದೇನೋ ಅಂತಾರಲ್ಲ, ನಾ ಇನ್ನೊಂದು ಆನೆ ಬಲ ಸಿಕ್ಕಂಗತಾನೆ ನನಗೆ ನಿಜವಾಗ್ಲೂ ನಾ ಜೀವನ ಮಾಡಿ ತೋರಿಸ್ತೇನೆ. ನನ್ನ ಇದ ಕಾರ್ಯಕ್ರಮ ಒಳಗ ಹೇಳ್ತೇನೆ ನಾನು ಬಾಳಿ. ಇಲ್ಲವ, ನನ್ನ ಪ್ರಕಾರ 1 ವರ್ಷದಿಂದಲೇ ನೀನು ಆಲ್ರೆಡಿ ಈ ವನವಾಸದಲ್ಲಿದ್ದೀಯಾ ಅಂದರೆ ನೀನಿನ್ನ ಸಾಧಿಸಿ ತೋರಿಸೋದಂತ ಏನಿಲ್ಲ. ನೀನು ಆಲ್ರೆಡಿ ಈ ವರ್ಷದಾಗ ಇಂತ ನನ್ನಂತ ಹೆಣ್ಮಕ್ಳನ್ನ ಬಾಳ ಮಂದಿ ಇದಾರೆ. ನನ್ನ ಒಬ್ಬಕ್ಕೆ ಅಂತಲ್ಲನ ಈ ವಾರ ಆ ವರ್ಷದಾಗ ಎಷ್ಟು ಮಂದಿ ಆಗ್ಯಾರ, ಒಂದ್ 10-15 ಜನ ಅದಾರಣ್ಣ, ಒಟ್ಟು ನನ್ನಂಗ ಅದಾರಣ್ಣ. ಮತ್ ಆ ಧೈರ್ಯದ ಮ್ಯಾಗ ನಾ ಒಬ್ಬಕ್ಕೆ ಕಷ್ಟ ಪಡತ್ತಿಲ್ಲ, ನನ್ಕಿಂತ ಕೆಳಗಿನಾರು ಕಷ್ಟ ಪಡತ್ತಾರ ಜೀವನ ಮಾಡತ್ತೀನಿ ನಾನು. ಇಷ್ಟ ಮತ್ತೊಂದು ಪಾಪ ಎಷ್ಟು ಜನ ಬಂದಿದ್ದಾರೆ ಕಣವ, ಇಲ್ಲಿ ನಾನು ಮಾತಾಡಿದ್ದೀನಿ. ಬಟ್ ಏನಂದ್ರೆ
ಮದುವೆ ಆದವರು ಇದ್ದಾರೆ, ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ನಿರ್ಧಾರಗಳನ್ನು ನಾನು ಖಂಡಿತ ಗೌರವಿಸ್ತೀನಿ. ನನಗೆ ಭಾಳ ಖುಷಿ ಏನಂದರೆ ಇವತ್ತಿಗೆ ನಿಮ್ಮ ಮೈಂಡ್ ಸೆಟ್ ನಿಜಕ್ಕೂ ನಿಮ್ಮನ್ನು ಲೀಡ್ ಮಾಡುತ್ತೆ, ನಿಮ್ಮನ್ನು ಟಾಪಲ್ಲಿ ಕರ್ಕೊಂಡೋಗಿ ಕೂರಿಸುತ್ತೆ. ಯಾಕಂದರೆ ಒಳಗಡೆ ದುಃಖ ಇರ್ಬೋದು, ಗಂಡ ತೀರು ಹೋಗಿದ್ದಾರೆ, ಆ ದುಃಖ ಬೇರೆ. ಆದರೆ ಬದುಕಿನ ಬಗ್ಗೆ ಪ್ರೀತಿ ಕಳ್ಕೊಂಡಿಲ್ಲ, ಬದುಕಿನ ಬಗ್ಗೆ ಭರವಸೆ ಕಳ್ಕೊಂಡಿಲ್ಲ, ಮತ್ತು ಮಗು ಅನ್ನೋ ದೊಡ್ಡ ಉದ್ದೇಶ ಇದೆ, ಕಾರಣ ಇದೆ, ನೆಪ ಇದೆ ಜೀವಂತವಾಗಿ ಬದುಕಲಿಕ್ಕೆ. ಹೌದಲ್ಲ? ಅದ ಒಂದೇ ಐತ್ ನೋಡಣ್ಣ, ಮತ್ತೊಂದು ಏನು ಇಲ್ಲ. ಬದುಕು, ನಗ್ತಾ ಬದುಕು. ಗಂಡ ಜೊತೆ ಇದ್ದೇ ಇದ್ದಾರೆ, ನೋಡ್ಲಿಕ್ಕೆ ಮುಟ್ಲಿಕ್ಕೆ ಸಿಗದೆ ಇರ್ಬೋದು, ಫೀಲ್ ಮಾಡ್ಲಿಕ್ಕೆ. ತಂದೆ ತಾಯಿನೂ ಫುಲ್ ಸಪೋರ್ಟ್ ಮಾಡ್ತಾರಣ್ಣ. ನನ್ನ ತಂದೆ ತಾಯಿ ಅನ್ನ ಯಾವ ಚಲಂದಾಗ ಋಣ ಮಾಡೇನಿ ಅಂಬಲ್ಲ. ನನ್ನ ತಂದೆ ತಾಯಿಯನ್ನ ಈಗಾದ್ರೂ ಕಾಲಿಗೆ ಮುಚ್ಚಿದ್ರ ಅವ್ರ ಒಂದ್ ನಿಮಿಷ ನಮ್ಮ ಮೌನಾಗಿ ಕೂತಿರೋನ ಅಷ್ಟು ಪ್ರೀತಿ ಮಾಡ್ತಾರಣ್ಣ. ಸುಳ್ಳ ಕೇಳ್ಬೇಕು, ಯಾವ ಚಲಂದಾಗ ಪುಣ್ಯ ಮಾಡಿನೇ ಅದು ಇವ್ರಿಗೆ ಗೊತ್ತಣ್ಣ. ಮತ್ತೆ ಸಂತೋಷ ತಾಯಿ, ಎಲ್ಲರನ್ನೂ ಚೆನ್ನಾಗಿ ಕಾಣು. ಆದರೆ ಒಂದು ತಿಳ್ಕೊ, ಇಲ್ಲಿಂದ ದೊಡ್ಡ ಜೀವನ ಪಾಠ, ಯಾವುದನ್ನು ನೀನು ತುಂಬ ಪ್ರೀತಿಸಿದ್ದೀಯ, ತುಂಬ ಹಚ್ಚಿಕೊಂಡಿದ್ದೀಯ, ತುಂಬ ಮನಸ್ಸಿಗೆ ತಗೊಂಡು ಬಿಟ್ಟಿದ್ದೀಯ, ಮರುಕ್ಷಣವೇ 1 ಗಂಟೆಗೆ ಇಲ್ದಿದ್ದು ಸಂಜೆ 4 ಗಂಟೆ, ಅಂದರೆ 1 ಗಂಟೆಗೆ ಇದ್ದಿದ್ದು ಸಂಜೆ 4 ಗಂಟೆ ವೇಳೆಗೆ ಅದು ಇಲ್ದಂಗೆ ಆಗ್ಬೋದು. ಇದು ಬದುಕಿನ ವಿಚಿತ್ರ. ನಿನ್ನ ಗಂಡನ ಸಾವಿನಿಂದ ಈ ಪಾಠವನ್ನಂತೂ ನೀನು ಕಲಿಯದೆ, ಮಾನಸಿಕ ತಯಾರಿಗಳನ್ನು ನೀನು ಮಾಡ್ಕೊಳ್ಳದೆ ಹೋದರೆ ಮತ್ತೆ ಪೆಟ್ಟು ತಿಂತಾನೆ ಇರ್ತೀಯ ನೀನು. ಜೀವನದ ಈ ನಾಟಕವನ್ನ ಸ್ಪಷ್ಟವಾಗಿ ತಿಳ್ಕೊ ಮೊದ್ಲು. ಅಣ್ಣ, ಇದು ಈಗ ಜೀವನ ಹೆಂಗೈತಿ ಗೊತ್ತೈತೆ? ನನ್ನ ಗಂಡ ಇದ್ದಾಗ ಒಂಥರ ಮುಖವಾಡಿರ್ತಾವಣ್ಣ, ಅವ್ರು ಹೋದ್ ನಂತರ ಒಂಥರ ಮುಖವಾಡಿರ್ತಾವ. ಯಾರ್ಯಾರ್ದು ಏನೇನ್ ಅಂದ್ರ ನಾವ್ ಸ್ವಲ್ಪ ಯಾರ್ಯಾರ್ದು ಬಂದ್ ಇರ್ತಿದ್ಲಣ್ಣ. ನಾವ್ ಒಂಟಿಯಾಗಿದ್ದಾಗ ಎಲ್ಲಾರ್ದು ಗೊತ್ತಾಗಿ ಅವ್ರಿಂದ ನಾವ್ ದೂರ ಇದ್ರೆಲ್ಲ ನಾವ್ ಸಾಧಿಸ್ತೀವಣ್ಣ. ಅದನ್ನೊಂದ್ ಮಾತ್ರ ತಿಳ್ಕೊಂಡ್ಬಿಟ್ಟೇನೆ ನಾನು. ಹೌದವ್ವ, ಎಲ್ಲಾದ್ರೂ ಅಷ್ಟೇ. ಜೇಬು ಖಾಲಿ ಆದಾಗ, ಅಥವಾ ನಮ್ಮವರು ನಮ್ಮೊಂದಿಗೆ ಇಲ್ಲದೇ ಇದ್ದಾಗ, ಅಥವಾ ಬದುಕಲ್ಲಿ ಯಾಕೋ ಕೈ ನಿಂತು ಹೋದಾಗ, ಮನೆಯಲ್ಲಿ ದುಡಿತಾ ಇದ್ದವನು ಸರನ್ನಾಗಿ ಬಿದ್ದು ಹೋದಾಗಲೇ ಜಗತ್ತಿನ ಸಂಬಂಧಿಗಳ ಬಂಧು ಬಳಗದವರ ಬೆಲೆ ಗೊತ್ತಾಗುವುದು, ಅಥವಾ ಅವರ ಮುಖವಾಡಗಳು ಗೊತ್ತಾಗುವುದು. ಇದು ನಿನ್ನ ಮನೆ ಕತೆ ಮಾತ್ರ ಅಲ್ಲವ, ಜಗತ್ತಿರೋದೇ ಹಾಗೆ. ಹಾಗಾಗಿ ನನ್ನ ನಂಬಿಕೆ ಏನಂದರೆ, ಒಬ್ಬ ಪುರುಷನ ಯೋಗ್ಯತೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಆ ಪುರುಷನಿಗೆ ಸುಖ ಸಂಪತ್ತು ಸಿರಿ ಭಾಗ್ಯಗಳು ಭೋಗಗಳು ಎಲ್ಲ ಬಂದಾಗ ಒಬ್ಬ ಪುರುಷನ ಯೋಗ್ಯತೆ ಗೊತ್ತಾಗುತ್ತೆ. ಯಾಕಂದರೆ ಬಡವನಾಗಿದ್ದಾಗ ಅವನು ಸುಮ್ಮನೆ ಇದ್ದಂತೆ, ಏನೋ ಒಂಚೂರು ಲಾಭ ಬಂದುಬಿಟ್ರೆ ಅವ್ನು ಚಟಕ್ಕೆ ಬಿದ್ದುಬಿಡ್ತಾನಂತೆ, ಹೆಂಡತಿ ಮಕ್ಕಳನ್ನೆಲ್ಲ ಮರೆತು ಬಿಡ್ತಾನಂತೆ. ಅಂದರೆ ಒಬ್ಬ ಗಂಡನ ಯೋಗ್ಯತೆ ಹಾಗೆ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಗೊತ್ತಾಗುತ್ತಂತೆ, ಲಾಭ ಬಂದಾಗ ಗೊತ್ತಾಗುತ್ತಂತೆ. ಅದೇ ಹೆಂಡತಿಯ ಯೋಗ್ಯತೆ ಯಾವಾಗ ಅಂದರೆ, ಗಂಡನ ಜೇಬು ಖಾಲಿಯಾದಾಗ, ಗಂಡ ಕೆಳಗಡೆ ಬಿದ್ದಾಗ ಹೆಂಡತಿಯ ಯೋಗ್ಯತೆ ಅಂತ. ನೋಡಿ, ನಿಮ್ಮ ಬದುಕಲ್ಲಿ ಎಲ್ಲ ಸಮಯದಲ್ಲೂ ಜೊತೆ ನಿಂತು ಬಂದಿದ್ದೀರಿ. ಇವನ್ ಅವರು ಈ ಲೋಕವನ್ನು ತೊರೆದ ಮೇಲೂ ನೀವು ಅದೇ ನೆನಪಲ್ಲೇ ಇದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಹೇಗೆ ಫೋನಲ್ಲಿ ಬರ್ತಿದ್ದೀನಿ ಕಣೆ ಅಂತ ಹೇಳಿದ ಗಂಡ ಮತ್ತು 3-4 ಅವರಿಗೆ ಅವರು ಶವವಾಗಿ ಸಿಕ್ಕರು, ಅಥವಾ ಅವರು ಇಹಲೋಕ ತ್ಯಜಿಸಿದ್ರು. ಇದೇ ರೀತಿ ಬದುಕವ. ಎಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಬಂಧು ಬಳಗ ಎಲ್ಲರೂ ನಿಮಗೆ ಹೇಳಿ ಕೇಳಿ ನಿರ್ಗಮಿಸೋದಿಲ್ಲ. ಫೋನ್ ಮಾಡಿ ಇವತ್ತು ರಾತ್ರಿ ಇಟ್ಟಿರ್ತೀರಿ, ಬೆಳಿಗ್ಗೆ ಅವರು ಇರೋದಿಲ್ಲ. ಅಂದರೆ ಈ ಬದುಕು ಈ ಮಟ್ಟಿಗೆ ಅನಿಶ್ಚಿತತೆ. ಹಾಗಾಗಿ ತಯಾರಿರಬೇಕು ಬದುಕಲ್ಲಿ. ಆಯಿತು, ಇರುವಷ್ಟು ಸಮಯ ಯಾಕೆ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರನ್ನು ಅಂತ ಹಿರಿಯರು ಹೇಳ್ತಾರೆ ಅಂದರೆ ಈ ಕಾರಣಕ್ಕೆ. ಯಾಕಂದರೆ ಅವ್ರಿಗೆ ಯಾವಾಗ ಬೇಕಾದರೂ ಹೊರಟು ಬಿಟ್ಟಿರ್ಬೋದು, ಅವ್ರಿಗೆ ಯಾವಾಗ ಬೇಕಾದರೂ ನೀವು ಇಲ್ಲಿಂದ ಸಾವಾಗಿ ಹೊರಟು ಹೋಗ್ಬೋದು, ನಿಮಗೆ ಸುದ್ದಿ ಬರ್ಬೋದು. ಆಮೇಲೆ ಅಯ್ಯೋ ನಾನು ನೆನ್ನೆ ದಿನ ಅವ್ರ ಜೊತೆ ತಪ್ಪಾಗಿ ಮಾತಾಡ್ಬಿಟ್ಟಿದ್ನಲ್ಲಪ್ಪ ಅಂತ ನೀವು ಬಾಯ್ ಬಡ್ಕೊಂಡ್ರು ಅವ್ರು ಬರಲ್ಲ. ಒಂದು ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ, ಮೌನವಾಗಿದ್ದು ಬಿಡಿ. ಆದರೆ ಜೊತೆ ಇದ್ದಷ್ಟು ಸಮಯ ಸಂಭ್ರಮಿಸಿ, ಗೌರವಿಸಿ, ಸೇವೆ ಮಾಡಿ, ಚೆನ್ನಾಗಿ ನೋಡಿಕೊಳ್ಳಿ. ಸಾಧ್ಯವಾದರೆ 2 ಒಳ್ಳೆ ಮಾತಾಡಿ. ಗೊತ್ತಿಲ್ಲ, ಅದರ ನಂತರ ನೀವಿಲ್ದಂಗೆ ಆಗ್ಬೋದು, ಇಲ್ಲ ಅವರಿಲ್ದಂಗೆ ಆಗ್ಬೋದು. ಹಾಗಾಗಿನೇ ದೊಡ್ಡವರು ಹೇಳಿದ್ರು, ಅಪ್ಪ ಯಾರ ಜೊತೆನೂ ಜಗಳ ಆಡಬೇಡ, ಯಾರ ಜೊತೆನೂ ದ್ವೇಷ ಕಟ್ಟಿಕೊಳ್ಳಬೇಡ. ಏನೇ ಜಗಳ ಆಡಿದ್ರು ಆ ದಿನ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ, ಅಥವಾ ಬಂಧುಗಳ ಜಗಳ ಹಬ್ಬ ಬರೋವರೆಗೂ ಅನ್ನಂಗೆ ಅವತ್ತಿಂದವತ್ತೇ ಮುಗಿಸ್ಕೊಂಬಿಡು. ನಾಳೆ ಮತ್ತೆ ಚೆನ್ನಾಗಿರು. ಗೊತ್ತಿಲ್ಲ, ನಿನ್ನ ಪ್ರೀತಿ ಪಾತ್ರರ ಬಳಿ ಏನೋ ಕಾರಣಕ್ಕೆ ಜಗಳ ಆಡ್ಬಿಟ್ಟೆ, ಆದರೆ ಸಂಜೆ ನೀನು ಮನೆಗೆ ಬರೋ ವೇಳೆಗೆ ಅವ್ರಿಗೇನೋ ಆಗ್ಬಿಟ್ಟಿರ್ಬೋದು.
ಹೌದಣ್ಣ. ಯಾರು ಯಾವಾಗ ಬೇಕಾದರೂ ಹೊರಡ್ಬೋದು. ಅದು ಮಗನಿಂದ ಹಿಡಿದು ಅದು 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 ಮಗ ಆಗಿರ್ಬೋದು, ನೀವಾಗಿರ್ಬೋದು, ನಾನಾಗಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಎಲ್ಲರೂ ಕೂಡ ವಿಧಿಯ ನಿಯಮಕ್ಕೆ ಒಳಪಟ್ಟವರೇ, ಹೌದಲ್ಲ? ಹೌದಣ್ಣ. ಹಾಗಾಗಿ ಒಂದು ಸತ್ಯ ಅರ್ಥ ಮಾಡಿಕೊಂಡೆ ಗಂಡನ ಸಾವಿನಿಂದ, ಈಗಿದ್ದವರು ಮಾರನೇ ನಿಮಿಷಕ್ಕೆ ಮುಂದಿನ 1 ಗಂಟೆಗೆ ಇಲ್ದಂಗೆ ಆಗ್ಬೋದು. ಹಾಗಾಗಿ ಯಾರೊಂದಿಗೂ ಜಗಳ ಬೇಡ, ಯಾರೊಂದಿಗೂ ಮನಸ್ತಾಪ ಬೇಡ. ಅವ್ರಿಗೇನೋ ದುರ್ಬುದ್ಧಿ ಅವ್ರು ಅಂದ್ಕೊಳ್ಳಿ, ನಾನಂತೂ ಈ ಸತ್ಯ ತಿಳಿದವಳಾಗಿ ಜಗಳಕ್ಕೆ ಹೋಗೋಳಲ್ಲ. ಇಲ್ಲಣ್ಣ. ಹಾಗೆ ಬದುಕವ್ವ, ಚೆನ್ನಾಗಿ ಎಲ್ಲರನ್ನು ನೋಡ್ಕೋ. ಆದರೆ ವಿಧಿಯೇ ಕರ್ಕೊಂಡಾಗ ಆಯಿತು, ಇದು ವಿಧಿಯ ನಿಯಮ, ಅದನ್ನು ಗೌರವಿಸಿ ನಾವು ಸುಮ್ಮನಾಗಬೇಕಾಗುತ್ತೆ. ಎಲ್ಲಿ ತಾಯಿ, ನೀನು ಬಹಳ ದೊಡ್ಡ ಗುಣದವರು. 27 ವರ್ಷಕ್ಕೆ ಮಾತಾಡ್ ತುಂಬಾ ಖುಷಿ ಆಗಿತ್ತಣ್ಣ. ನಂಗೆ ಏನ್ ಮಾತಾಡ್ಬೇಕನ್ನ ಅದೇನೋ ಅಂತಾರಲ್ಲ, ಹಂಗಾಗ್ಬಿಟ್ಟೈತಿ. ನಂಗೆ ಫುಲ್ ಖುಷಿ ಆಗ್ಬಿಟ್ಟೈತಣ್ಣ. ನನಗೆ ಅರ್ಧ ದುಃಖನ ಅದೇನೋ ಅಂತಾರಲ್ಲ, ನಂಗೆ ಅಣ್ಣನ್ ಸ್ಥಾನ ತುಂಬಿದ್ರೆ ನನಗಷ್ಟೇ ಸಾಕಣ್ಣ. ಥ್ಯಾಂಕ್ ಯು. ನಮ್ಮ ದೊಡ್ಡ ಮಾತು ಯಾವತ್ತಿದ್ರು ಅಷ್ಟೇ ತಾಯಿ. ಅದೇನೇ ಇರಲಿ ವಿಚಾರ ಹಂಚ್ಕೊ ನಮ್ಮೊಂದಿಗೆ, ನಾವಿದ್ದೀವಿ. ಅಣ್ಣಿನ ಮಗುವಿಗೆ ಖಂಡಿತ ಒಳ್ಳೇದಾಗುತ್ತೆ. ಅಂಡ್ ನಿಮ್ಮಂಥ ತಾಯಿ ಪಡೆದಿರೋದು ಆತನ ಭಾಗ್ಯ. ಆ ಮಗುವಿನ ಭಾಗ್ಯ ನಿನ್ನಂಥ ತಾಯಿ ಸಿಕ್ಕಿರೋದು. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಕೊರಗಬೇಡ, ಪರವಾಗಿಲ್ಲ. ಎಲ್ಲವೂ ಒಂದು ದಿವಸ ಹೋಗ್ಬೇಕಾದದ್ದೇ. ಅವ್ರೊಂಚೂರು ಬೇಗ ಹೋಗಿರೆ, ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ, ಹೌದಲ್ಲ? ಹಾಗಾಗಿ ಟೈಲರಿಂಗ್ ಚೆನ್ನಾಗಿ ಮಾಡಿಕೊಂಡು ಸದಾಕಾಲ ನಗುಮುಖದಿಂದ ಅತ್ತೆ ಮಾವನ ಸೇವೆ ಮಾಡಿಕೊಂಡು ಅಪ್ಪ ಅಮ್ಮನ ಹತ್ರನೂ ಚೆನ್ನಾಗಿದ್ದುಕೊಂಡು, ಯಾರೇನಾದರೂ ಅನ್ಲಿ ಇನ್ನೊಬ್ಬರು ವಿಚಾರ ಮಾತಾಡೋಕೆ ಹೋಗಬೇಡ. ಇನ್ನೊಬ್ಬರು ಯಾರೇ ನಿನ್ನ ಬಗ್ಗೆ ಒಳ್ಳೇದು ಹೇಳಿ ಕೆಟ್ಟದ್ದು ಹೇಳಿ, ಹೌದಾ ಥ್ಯಾಂಕ್ ಯು ಅಂದ್ಬಿಟ್ಟು ಸುಮ್ಮನೆ ಆಗಬೇಕು. ಅಷ್ಟು ಮಾಡ್ತಾ ಈ ಕಾರ್ಯಕ್ರಮ ಇದ್ದೇ ಇದೆ. ಅಂಡ್ ನಿಂಗೆ ಏನೇನು ಅಂಥದ್ದೇನಾದರೂ ದುಃಖ ಇದ್ದಾಗ ಹಂಚ್ಕೊಡ್ತಾಯಿ, ಒಳ್ಳೇದಾಗ್ಲವಾ? ಶುಭವಾಗಲಿ, ಶುಭವಾಗಲಿ. ಗೋವಿಂದ ನೋಡಿ, ಒಂದು ಹೆಣ್ಮಗಳಾಗಿ 27 ವರ್ಷ ಗಂಡನ ಕಳ್ಕೊಂಡಿದ್ದಾರೆ. 27 ವರ್ಷ ಗಂಡನ ಕಳ್ಕೊಂಡಿರೋದು. ಇವನ್ ನಾನು ಈ ಕಾರ್ಯಕ್ರಮದಲ್ಲಿ ಎಂಥ ಕಥೆಗಳನ್ನು ಕೇಳಿದ್ದೀನಿ ಅಂದರೆ 21-22 ವರ್ಷಕ್ಕೆ ಗಂಡನ ಕಳ್ಕೊಂಡವ್ರನ್ನ ಕೇಳಿದ್ದೀನಿ. ಹೆಣ್ಣಿನ ಬದುಕು ಸುಲಭ ಅಲ್ಲ ಅಂತ ಅದಕ್ಕೆ ದೊಡ್ಡವರು ಹೇಳೋದು. ಈ ಹೆಣ್ಣು ಇಲ್ಲ, ನಾನು ಗಂಡನ ನೆನಪಲ್ಲೇ ಬದುಕ್ತೀನಿ, ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳೋದಿಲ್ಲ ಅಥವಾ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಗ್ರೇಟ್, ಚೆನ್ನಾಗಿರವ. ನಿನ್ನ ನಿರ್ಧಾರ ಖಂಡಿತ ಸರಿ ಇದೆ. ಒಂದು ಮಗು ಇರೋ ಹೆಣ್ಮಗಳಾಗಿ, 27 ವರ್ಷದ ಹೆಣ್ಮಗಳಾಗಿ, ಈ ಕಡೆ ಅತ್ತೆ ಮಾವ, ಈ ಕಡೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಚೆನ್ನಾಗಿರು, ಖುಷಿಯಾಗಿರು. ಸಮಾಜ 1000 ಅನ್ನುತ್ತೆ. ಅದು ನಾನು ತುಂಬ ಕಥೆಗಳು ಕೇಳಿರೋನಾಗ ನನಗೆ ಗೊತ್ತು. ಯಾರನ್ನೋ ನೋಡ್ಕೊಂಡಿರ್ತಾಳೆ ಬಾ, ಅಥವಾ ಅವಳು ಹೆಂಗೆ ಅವಳು ಒಬ್ಬಳೇ ಒಂಟಿಯಾಗಿರೋಕೆ ಸಾಧ್ಯ ಬಾ, ಅದು ಇದು 1000 ಮಾತಾಡುತ್ತೆ. ನಾನಿಷ್ಟೇ ಹೇಳೋದು, ಬಹುಶಃ ನಿಮಗೆ ಅಂಥದ್ದೊಂದು ಒಬ್ಬ ಪುರುಷನ ಅಗತ್ಯ ಇದೆ, ಅಥವಾ ಒಂದು ಪ್ರೀತಿಯ ಅಗತ್ಯ ಇದೆ, ಒಂದು ಕಾಳಜಿ ಅಗತ್ಯ ಇದೆ, ಒಂದು ಹೆಣ್ಣಿಗೊಂದು ಗಂಡಿನ ಆಶ್ರಯ ಬೇಕು. ಈ ಎಲ್ಲ ಭಾವನೆಗಳು ನಿಮಗೆ ನಿಜವಾಗಲೂ ಇರುವುದಾದರೆ ಪ್ಲೀಸ್ ಗೌರವದಿಂದ ಇನ್ನೊಂದು ಮದುವೆ ಆಗಿ. ಯಾವನು ಅದನ್ನು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದಕ್ಕೊಂದು ರಾಜಮಾರ್ಗ ಇದೆ. ಆದರೆ ಇಲ್ಲ, ನನ್ನ ಗಂಡನ ಪ್ರೀತಿ, ಗಂಡನ ಕಾಳಜಿ, ಗಂಡನ ನೆನಪು ನನಗಿಷ್ಟೇ ಸಾಕು, ಬೇರೆ ಏನೂ ಬೇಡ, ಈ ನಿರ್ಧಾರಕ್ಕೆ ಬಂದಿದ್ದೀರಾ, ಗ್ರೇಟ್, ಹಾಗೆ ಇರಿ, ತಪ್ಪೇ ಇಲ್ಲ. ಅಣ್ಣ ಸೀತಾಮಾತೆಯನ್ನು ರಾವಣ ಲಂಕೆಗೆ ಕರ್ಕೊಂಡು ಹೋಗಿ, ನೀನು ನನ್ನವಳಾಗು, ನನ್ನ ಅಂತಃಪುರದ ಸ್ತ್ರೀಯಾಗು, ಅಥವಾ ನನ್ನ ರಾಣಿಯಾಗು, ನೀನು ನನ್ನ ಈ ಲಂಕೆಗೆ ರಾಣಿಯಾಗು ಅಂತ ಸೀತೆಗೆ ಅಷ್ಟೆಲ್ಲ ಹೇಳಿದ ಮೇಲೂ ಸೀತೆ ಎಷ್ಟು ದೊಡ್ಡ ಲಂಕೆ, ಲಂಕಾಧೀಶ ರಾವಣನೇ ನನ್ನನ್ನು ನೀನು ನನ್ನ ರಾಣಿಯಾಗು ಅಂದಾಗ ನಾನು ಯಾಕಿಂತ ಅವಕಾಶ ಮಿಸ್ ಮಾಡಿಕೊಳ್ಳಿ ಅನ್ನಲಿಲ್ಲ. ಹಾಗೆ ಹೇಳಿದ್ರು, ನೀನು ಏನೇ ಮಾಡು, ನಾನು ರಾಮನ ನೆನಪಲ್ಲೇ ಸಾಯ್ತೀನಿ ಹೊರತು ನಾನು ನಿನ್ನವಳಾಗಲಿಕ್ಕಿಲ್ಲ ಅಂದ. ಕೆಲವೊಂದು ಪ್ರೀತಿಗಳು ಹಾಗಿರ್ತವೆ, ಅದು ತುಂಬ ಡೆಪ್ತು. ಅದನ್ನು ಯಾವುದೋ ಮೋಹದಿಂದಲೋ ಒಂದು ಆಕರ್ಷಣೆಯಿಂದಲೋ ಅವರನ್ನು ನೀವು ಟಚ್ ಮಾಡೋಕ್ಕೂ ಆಗಲ್ಲ, ಅವು ಬೆಂಕಿ ಥರ ಇರ್ತವೆ. ಸೊ ಈ ಹೆಣ್ಮಗಳ ಈ ನಿರ್ಧಾರವನ್ನು ಜಗತ್ತು ಗೌರವಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗ್ಲವಾ? ಖಂಡಿತ ನಿಮ್ಮ ಜೊತೆಗೂ ಚೆನ್ನಾಗಿರುತ್ತೆ. ದುಃಖ ಪಡಬೇಡ. ನಿಮ್ಮ ಆ ಗಂಡನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಆತ್ಮ ಬೆಳಕಿನ ದಾರಿಯಲ್ಲಿ ಪ್ರಯಾಣ ಮಾಡಲಿ, ಆ ಮಗುವಿನ ಭವಿಷ್ಯವನ್ನು ಕಟ್ಟುವ ಕೆಲಸದಲ್ಲಿ ನಿರತಳಾಗು. ಗ್ರೇಟ್.
ತುಂಬ ದೊಡ್ಡ ಗುಣ ನಿಮ್ಮದು. ಒಳ್ಳೆಯದಾಗಲಿ ತಾಯಿ.